ದೇವರ ವಾಕ್ಯವನ್ನು ಕೇಳೋಣ. ನಾನು ಬೈಬಲ್ ಓದುತ್ತಾ ಇರುವಾಗ ನನ್ನ ಹೃದಯದಲ್ಲಿ ದೇವರು ಕೊಟ್ಟಿದ್ದ ಒಂದು ಪ್ರೇರೇಪಣವಾದ ಒಂದು ಮಾತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22, 23, 24 3 ವಾಕ್ಯಗಳು ಓದ್ರಿ. ನನಗೆ ನಿಮ್ಮ ಎಲ್ಲರಿಗೂ ವಾಕ್ಯ ಓದೋಕ್ಕೆ ಕೊಡಬೇಕು ಅಂತ ಇಷ್ಟ, ಆದರೆ ನಾವು ಟೆಲಿಕಾಸ್ಟ್ ಮಾಡುವುದರಿಂದ ಯಾರಾದೊಬ್ಬರು ಮೈಕಲ್ಲಿ ಓದಿದರೆ ಚೆನ್ನಾಗಿರುತ್ತೆ. ಓಕೆ, ಸರಿ. ಆದುದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಆದರೆ ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿ ಎಂದು ಎಣಿಸಲ್ಪಡುವುದು. ಹಲ್ಲೆಲೂಯಾ. ನಾನು ತಿರುಗಿ ಅದನ್ನು ಓದ್ರಿ, ಅದು ತಿರುಗಿ ಓದುವಾಗ ಎಲ್ಲರೂ ಗಮನಿಸಿರಿ. ಆದುದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಆದರೆ ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತೆಂಬುದು ಅವನಿಗೋಸ್ಕರ ಮಾತ್ರವಲ್ಲ ನಮಗೋಸ್ಕರವೂ ಬರೆದಿರುವುದು. ಬರೆದಿರವು. ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿ ಎಂದು ಎಣಿಸಲ್ಪಡುವುದು. ಹಲ್ಲೆಲೂಯಾ. ಓಕೆ, ಆಬ್ರಹಾಂ ಪರವಾಗಿ ಪೌಲನ್ನು ರೋಮಾಪುರದವರಿಗೆ ಬರೆದಿರುವಂಥ ಈ ಪತ್ರಿಕೆಯಲ್ಲಿ ಆಬ್ರಹಾಂ ಪರವಾಗಿ ಅವರು ಹೇಳ್ತಾರೆ. ಒಂದು ಕಾರ್ಯ ನಿಮಗೆ ಹೇಳ್ತೀನಿ, ನಾನು ನೋಡ್ರಿ, ಫಸ್ಟ್ ಅರ್ಥ ಮಾಡ್ಕೋಬೇಕು. ಇಸ್ರೇಲ್ ಜನರಿಗೆ, ಯಹೂದಿಯ ಜನರಿಗೆ ಒಂದು ಮನಸ್ಸಿನಲ್ಲಿ ಒಂದು ದೃಢವಾದ ಆಳವಾದ ಒಂದು ನೆನಪಿತ್ತು. ಅದೇನೆಂದರೆ, ನಾವು ದೇವ ಜನರು, ದೇವರಿಂದ ಪ್ರಮಾಣಗಳು ಹೊಂದಿದವರು, ಆಬ್ರಹಾಂ ಸಂತತಿ. ಓಕೆ, ಆಬ್ರಹಾಮನ ಸಂತಾನವು ಎಂದು ಅವರಿಗೆ ನೆನಪಿತ್ತು. ಅದು ಆಳವಾಗಿ ದೃಢವಾಗಿ ಈಗಲೂ ಅವರು ಹಾಗೆ ಇರುತ್ತಾರೆ. ಅವ್ರಿಗೇನು ನಂಬಿಕೆ ಅಂದರೆ, ನಾವೇ ಶ್ರೇಷ್ಠರು, ಅವರಿಗಿಂತ ಶ್ರೇಷ್ಠ ಜನರು ಯಾರೂ ಇಲ್ಲ. ಏನೋ ವಾಕ್ಯ ಹಾಗೆ ಹೇಳುತ್ತದೆ. ಯಾಕೆಂದರೆ ವಾಕ್ಯ ಹಾಗೆ ಹೇಳುತ್ತದೆ, ದೇವರಿಂದ ಪ್ರಮಾಣ ಹೊಂದಿದ, ದೇವರಿಂದ ಆಶೀರ್ವಾದ ಹೊಂದಿದ ನಿಮ್ಮಂಥ ಜನರು ಲೋಕದಲ್ಲಿ ಯಾರಾದಿದ್ದಾರೆ ಎಂದು ಕೇಳಿ ನೋಡ್ರಿ ಎಂದು ಹೇಳಲ್ಪಟ್ಟಿತ್ತು. ಆದ್ದರಿಂದ ಇಸ್ರೇಲ್ ಜನರಿಗೆ ಮನಸ್ಸಿನಲ್ಲಿ ಒಂದು ನೆನಪಿತ್ತು, ನಾವೇ ಇಡೀ ಲೋಕದಲ್ಲಿರುವ ಎಲ್ಲ ಜನರಿಗಿಂತ ಶ್ರೇಷ್ಠರು. ಓಕೆ, ಆದರೂ ಯೇಸು ಸ್ವಾಮಿ ನಂಬದೇ ಇರುವ ಯಾರು ಶ್ರೇಷ್ಠ ಜನರು ಇಲ್ಲ. ಇದ ಪೌಲ್ ಹೇಳುವಂಥ ಕಾರ್ಯ. ಯಹೂದಿಯ ಜನರು ಶ್ರೇಷ್ಠರೇ ಹೌದು. ಯಾಕಂದರೆ ಅವ್ರ ದೇವರು ಹೇಳ್ತಾರೆ, ಅದು ಅಪೊಸ್ತಲನಾದ ಪೌಲ್ ಹೇಳ್ತಾರೆ ನೋಡ್ರಿ, 4ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ 28ನೇ ವಚನ. 28. ಓಕೆ. ಧರ್ಮ ಪ್ರಮಾಣ ಸಂಬಂಧವಾದ ಕರ್ಮಗಳಿಲ್ಲದೆ ನಂಬಿಕೆಯಿಂದಲೇ ಮನುಷ್ಯರು ನೀತಿವಂತರೆಂದು ನಿರ್ಣಯಿಸಲ್ಪಡುವರೆಂಬುದಾಗಿ ನಿಶ್ಚಯ ಮಾಡಿಕೊಂಡಿದ್ದೇವಲ್ಲ. ದೇವರು ಯಹೂದ್ಯರಿಗೆ ಮಾತ್ರ ದೇವರಾಗಿದ್ದಾನೆ, ಅನ್ಯ ಜನಗಳಿಗೆ ಸಹ ದೇವರಲ್ಲವೇ? ಯಹೂದಿಯರಿಗೆ, ಆದ್ದರಿಂದ ಯಹೂದಿಯರಿಗೆ ಒಂದು ನೆನಪಿತ್ತು, ದೇವರು ಯಾರಿಗೆ ಮಾತ್ರ ದೇವರು? ಯಹೂದಿಯ ಜನರಿಗೆ ಮಾತ್ರ, ಇಸ್ರೇಲರಿಗೆ ಮಾತ್ರ ಜನರು. ಯಾಕೆ? ಅವರು ಪ್ರಮಾಣ ಹೊಂದಿದ್ದರಿಂದ, ದೇವರಿಂದ ದೇವರೊಂದಿಗೆ ಒಡಂಬಡಿಕೆ ಮಾಡಿದ್ದರಿಂದ ಅವರಿಗೆ ಒಂದು ಮನಸ್ಸಿನಲ್ಲಿ ಒಂದು ದೃಢವಾದ ನೆನಪಿತ್ತು, ನಾವೇ ಶ್ರೇಷ್ಠ ಜನರು. ಆದರೆ ಪೌಲನು ಹೇಳ್ತಾನೆ, ಎಲ್ಲದಕ್ಕಿಂತ ದೊಡ್ಡದು ಏನು? ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡುವವರೇ ಯಾರು? ಶ್ರೇಷ್ಠವಾದ ಜನರು. ಓಕೆ,
ಇದನ್ನು ಅವರು ಯಹೂದ್ಯ ಜನರಿಗೆ ತಿಳಿಸಬೇಕೆಂದು ಕೆಲವು ಕಾರ್ಯಗಳು ಆಬ್ರಹಾಮ್ ಮುಖಾಂತರವಾಗಿ ಯಾಕೋಬನ ಮುಖಾಂತರವಾಗಿ ಇರುವ ನಂಬಿಕೆ ಮೇರೆಗೆ ಇರುವ ಕಾರ್ಯಗಳನ್ನು ತಿಳಿಸ್ತಾರೆ. ಓಕೆ, ಅರ್ಥ ಮಾಡ್ಕೊಳ್ರಿ. ಅವರು ಪ್ರಮಾಣದ ಮೇಲೆ ನಂಬಿಕೆ ಇಟ್ಟು ಆಮೇಲೆ ಒಡಂಬಡಿಕೆ ಅಂದರೆ ಸುನ್ನತಿ ಮಾಡೋದು. ಓಕೆ, ಅದ ಮೇಲೆ ನಂಬಿಕೆ ಇಟ್ಟು ದೇವರು ನಮ್ಮವರು, ಆತನು ನಮಗೆ ಹೊರತು ಬೇರೆ ಅನ್ಯ ಜನರಿಗೆ ಇಲ್ಲ ಎಂದು ನೆನಪಿಟ್ಟುಕೊಂಡಿರುವವರು. ಈಗ ಪೌಲ್ ಹೇಳುತ್ತಾರೆ, ದೇವರು ಎಲ್ಲರಿಗೂ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಹೇಗೆ ನಮಗೆ ಸಿಕ್ಕುತ್ತೆ ಅಂದರೆ ನಂಬಿಕೆ ಮೂಲಕವಾಗಿ. ಓಕೆ, ಈ ನಂಬಿಕೆ ಮೂಲಕವಾಗಿ ಎಲ್ಲರಿಗೂ ಆತನು ದೇವರಾಗಿದ್ದಾನೆ. ಆದ್ದರಿಂದ ಅನ್ಯ ಜನರು ಯಾರೋ ಇಲ್ಲ. ನಂಬಿ ಬಂದವರು ಅನ್ಯ ಜನರಾಗಿ ಇರದೆ ಅವರು ಯಾರಾಗಿದ್ದಾರೆ? ದೇವರ ಮಕ್ಕಳಾಗಿದ್ದಾರೆ. ಇದು ಅವರಿಗೆ ತಿಳಿಸಬೇಕೆಂದು ಬರೆಯಲ್ಪಟ್ಟಿದ್ದ ಪುಸ್ತಕ ಇದು, ರೋಮರ್ ಬರೆದ ಪುಸ್ತಕ. ಓಕೆ, ಸರಿ. ಇದರಲ್ಲಿ ಆಬ್ರಹಾಮನ್ನು ಕುರಿತು ಅವರು ಯಾವಾಗಲೂ ಮೆಚ್ಚಿಸುವಂಥವರಾಗಿರುವುದರಿಂದ ಆಬ್ರಹಾಮ್ ಮೂಲಕವಾಗಿ ಇಲ್ಲ, ಆಬ್ರಹಾಮ್ ಮುಖಾಂತರವಾಗಿ ಅವ್ರು ಏನು ಸಿಕ್ಕಿತ್ತು? ಒಡಂಬಡಿಕೆ ಸಿಕ್ಕಿತ್ತು, ಸುನ್ನತಿ ಸಿಕ್ಕಿತ್ತು. ಆಮೇಲೆ ಆಬ್ರಹಾಮ್ ಮುಖಾಂತರವಾಗಿ ಬಂದಿದ್ದ ಸಂತಾನದಿಂದ ಅವರಿಗೆ ಪ್ರಮಾಣಗಳು ಸಿಕ್ಕಿತ್ತು. ಆದರೆ ಇದು ಅವರಿಗೆ ಸುನ್ನತಿಯನ್ನು ಸಿಕ್ಕುವುದಕ್ಕೆ ಮುಂಚೆ, ಪ್ರಮಾಣಗಳನ್ನು ಸಿಕ್ಕುವುದಕ್ಕೆ ಮುಂಚೆ ಆತನು ನಂಬಿಕೆ ಉಳ್ಳವನಾಗಿ ಇದ್ದ. ಈ ನಂಬಿಕೆಗೆ ಆಧಾರವಾಗಿ ಇದೆಲ್ಲವನ್ನು ದೇವರು ಆತನಿಗೆ ಕೊಟ್ಟಿದ್ದ ಎಂದು ಅವರಿಗೆ ತಿಳಿಸಬೇಕೆಂದು ಈ ಕಾರ್ಯಗಳು ಬರೆದಿದ್ದಾರೆ. ಏನು ಬರೆದಿದ್ದಾರೆ? ತಿರುಗಿ ಓದ್ರಿ 22ನೇ ವಾಕ್ಯದಲ್ಲಿ. ಆದುದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ನೀತಿ ಎಂದು ಎಣಿಸಲ್ಬಂದಿತು. ಹಲ್ಲೆಲೂಯಾ. ಆಬ್ರಹಾಮ್ ದೇವರನ್ನು ನಂಬಿದ. ಆ ನಂಬಿಕೆ ದೇವರ ದೃಷ್ಟಿಯಲ್ಲಿ ಅವನನ್ನು ನೀತಿವಂತನಾಗಿ ಮಾರ್ಪಡಿಸಿತ್ತು. ಆದುದರಿಂದ ದೇವರು ಅವನಿಗೆ ಏನು ಕೊಟ್ಟರು? ಒಡಂಬಡಿಕೆ ಕೊಟ್ಟರು, ಆಮೇಲೆ ಪ್ರಮಾಣಗಳು ಕೊಟ್ಟರು. ಆದುದರಿಂದ ಇದು ಎಲ್ಲವೂ ವಿಶ್ವಾಸ, ನಂಬಿಕೆಗೆ ಮೇರೆಗೆ ಇಲ್ಲ, ನಂಬಿಕೆ ಮೇಲೆ ಇರಬೇಕು ಎಂದು ಇವರು ತಿಳಿಸ್ತಾರೆ. ಓಕೆ, ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ಆಬ್ರಹಾಮ್ ನಂಬಿದ್ದರಿಂದ ಎಲ್ಲರಿಗೂ ಅವನು ಯಾರಾಗಿದ್ದ? ತಂದೆಯಾಗಿದ್ದ. ಅದೇ ರೀತಿಯಲ್ಲಿ ಅವನಿಗೆ ಮಾತ್ರ ಇಲ್ಲ, ಯಾರೆಲ್ಲ ದೇವರ ಮೇಲೆ ನಂಬಿಕೆ ಇಡುತ್ತೀರೋ ನಿಮ್ಮ ಎಲ್ಲರನ್ನು ಆ ಶ್ರೇಷ್ಠವಾದ ಸ್ಥಿತಿಗೆ, ಆ ಶ್ರೇಷ್ಠವಾದ ಸ್ಥಳಕ್ಕೆ ತರುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದುದರಿಂದ ನಿಮ್ಮ ನಂಬಿಕೆ ಮೇಲೆ ಈ ಆಶೀರ್ವಾದಗಳು ಇದೆ ಎಂದು ಅವರು ಹೇಳಕ್ಕೆ ಬರ್ತಾರೆ. ಓಕೆ, ಆಬ್ರಹಾಮ್ ನಂಬಿದ, ಅದು ಅವನಿಗೆ ನೀತಿಯಾಗಿ ಎಣಿಸಲ್ಪಟ್ಟಿದ್ದು. ಆಬ್ರಹಾಮ್ ನಂಬಿಕೆ ಹೇಗೆ ಎಂದು ನಮಗೆ ಗೊತ್ತಿದ್ದರೆ ಅದೇ ರೀತಿಯಲ್ಲಿ ನಾವು ನಂಬುವಾಗ ನಮಗೂ ಆಬ್ರಹಾಮನ ಆಶೀರ್ವಾದಗಳು ಸಿಕ್ಕುತ್ತದೆ. ಹಲ್ಲೆಲೂಯಾ. ಅಂದರೆ ನಾವು ಹೊರಗೆ ನೋಡುವಾಗ ಆಬ್ರಹಾಮ್ ಲೋಕಕ್ಕೆ ತಂದೆ, ಇಲ್ಲ, ಆಬ್ರಹಾಮ್ ಲೋಕವನ್ನು ಸ್ವತಂತ್ರ ಮಾಡುವುದಕ್ಕೆ ಲೋಕಕ್ಕೆ ತಂದೆ, ಆಮೇಲೆ ಇಡೀ ಲೋಕದ ಆಶೀರ್ವಾದಕ್ಕೆ ಆತನು ಒಂದು ತಂದೆಯಾಗಿದ್ದಾನೆ, ಆಶೀರ್ವಾದ ಗುರಿಯಾಗಿದ್ದಾನೆ ಎಂದು ನಾವು ಅನ್ನಿಸ್ಕೋಬೋದು. ஆனால் ಅದೇ ರೀತಿಯಲ್ಲಿ ಅವನ ಜೀವನದಲ್ಲಿ ನಂಬಿಕೆ ಮೂಲಕವಾಗಿ ಆತ್ಮಪರವಾದ ಆಶೀರ್ವಾದಗಳು ತುಂಬಿತ್ತು. ಹಲ್ಲೆಲೂಯಾ. ಇದು ಎರಡು ನಮಗೆ ಅವಶ್ಯ ನೋಡ್ರಿ. ಆತ್ಮಪರವಾದ ಆಶೀರ್ವಾದನೂ ಅವಶ್ಯ, ಲೋಕಪರವಾದ ಆಶೀರ್ವಾದನೂ ಅವಶ್ಯ. ದೇವರು ನಮಗೆ ಅದನ್ನು ವಾಗ್ದಾನ ಮಾಡಿದ್ದಾರೆ, ಕೊಡುತ್ತೇನೆ ಎಂದು ದೇವರು ಹೇಳಿದ್ದಾರೆ. ಇದು ನಮಗೆ ಸಿಕ್ಕಬೇಕಾದರೆ ಆಬ್ರಹಾಮ್ ಅಂತೆ ನಾವು ದೇವರ ಮೇಲೆ ಏನು ಮಾಡಬೇಕು? ನಂಬಿಕೆ ಇಡಬೇಕು. ಅವ್ರು ಹೇಳ್ತಾರೆ, ಆತನು ನಂಬಿದ, ಅದು ಅವನಿಗೆ ನೀತಿಯಾಗಿ ಎಣಿಸಲ್ಪಟ್ಟಿದ್ದು. ಆತನು ಹೇಗೆ ದೇವರನ್ನು ನಂಬಿದ, ಇಲ್ಲಾದರೆ ಆತನು ಹೇಗೆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದ, ಇದು ಮಾತ್ರ ನಾನು ಹೇಳಿ ಮುಗಿಸಬೇಕೆಂದು ಇಷ್ಟಪಡ್ತಾ ಇದ್ದೀನಿ. ಈ ನಂಬಿಕೆ ನಮಗೂ ಇರಬೇಕು. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಈ ನಂಬಿಕೆ ನಮಗೆ ಇರಬೇಕು. ಓಕೆ, ನಾವು ನಂಬುತ್ತೇವೆ, ಆದರೆ ನಮ್ಮ ನಂಬಿಕೆ ಆಬ್ರಹಾಮಂತೆ ಇರಬೇಕು. ವಾಕ್ಯ ಹೇಳುತ್ತದೆ, ಆಬ್ರಹಾಮ್ ನಂಬುವವರಿಗೆ ತಂದೆಯಾಗಿದ್ದ. ಹಲ್ಲೆಲೂಯಾ. ಅವನ ನಂಬಿಕೆ ಹೆಂಗಿತ್ತು? ಅದು ಮೆಚ್ಚುವಂಥದ್ದಾಗಿತ್ತು. ಅದೇ ನಂಬಿಕೆ ಯಾರಲ್ಲಿ ಇರುತ್ತದೋ ಅವರೇ ಆಬ್ರಹಾಮ್ ಸಂತಾನವು. ಹಲ್ಲೆಲೂಯಾ.
ಅಲ್ಲೇಲೂಯ. 4 ಕಾರ್ಯ ನಾನು ಓದುವಾಗ ನನಗೆ ದೇವರು ತೋರಿಸಿದ್ರು. ನಾನು ಫಸ್ಟ್ ಅದು ಹೇಳಿಬಿಟ್ಟು ಆಮೇಲೆ ಧ್ಯಾನ ಮಾಡೋಣ. ಒಂದು ಕಾರ್ಯ, ಈ ಹ್ಯಾಸ್ ಅನ್ಶೇಕಿಂಗ್ ಫೈತ್. ಅವನಲ್ಲಿ ಅಲ್ಲಾಡದಂತೆ ನಂಬಿಕೆ ಇತ್ತು. ಅಬ್ರಹಾಮ್ ಏನು ನಂಬಿಕೆ ಇತ್ತು? ಅನ್ಶೇಕಿಂಗ್ ಫೈತ್. ಓಕೆ. ಎರಡನೇದು, ಅವನು ಸನ್ನಿವೇಶಗಳನ್ನು ನೋಡದೆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದ. ಓಕೆ. ಸನ್ನಿವೇಶಗಳನ್ನು ನೋಡದೆ, ಈ ಡಸನ್ ಮೈಂಡ್ ದ ಸಿಚುವೇಶನ್. ಅವನೇನು ಮಾಡಿಲ್ಲ, ಸನ್ನಿವೇಶಗಳ ಸಿಚುವೇಶನ್, ಈ ಸಿಚುವೇಶನನ್ನು ನೋಡದೆ ದೇವರ ಮೇಲೆ ನಂಬಿಕೆ ಇಟ್ಟ. ಫಸ್ಟ್ ಕಾರ್ಯ ಅಲ್ಲಾಡದಂಥ ನಂಬಿಕೆ. ಎರಡನೇದು ಸನ್ನಿವೇಶಗಳನ್ನು ನೋಡದೆ ದೇವರ ಮೇಲೆ ನಂಬಿಕೆ ಇಟ್ಟ. ಮೂರನೇದಾಗಿ ಅವನಲ್ಲಿ ಅಪನಂಬಿಕೆ ಬಂದಿಲ್ಲ. ಮೂರನೇದಾಗಿ ಅವನಲ್ಲಿ ಏನು ಬಂದಿಲ್ಲ? ಅಪನಂಬಿಕೆ ಬಂದಿಲ್ಲ. ನಾಲ್ಕನೇದಾಗಿ ನಂಬಿಕೆಯಲ್ಲಿ ಬೆಳೆದಿದ್ದ. ಇಲ್ಲಾಂದರೆ ಹಿ ಬಿಲ್ಡ್ ಫೈತ್ ಆನ್ ಗಾಡ್. ದೇವರಲ್ಲಿ ನಂಬಿಕೆಯಲ್ಲಿ ಏನು ಮಾಡಿದ್ದ? ದೊಡ್ಡವನಾದ. ಆದರೆ ದೇವರು ಅವನನ್ನು ನಂಬಿಕೆಗೆ ತಂದೆ ಎಂದು ಹೇಳುತ್ತಾರೆ. ಅಲ್ಲೇಲೂಯ, ಅಲ್ಲೇಲೂಯ. ಅದು ಅವನಿಗೆ ನೀತಿಯಾಗಿ ಎನ್ನಿಸಲ್ಪಟ್ಟಿತ್ತು. ಈ 4 ಕಾರ್ಯ ಹೇಳ್ತಾರೆ. ಅದು ಅವನಿಗೆ ನೀತಿಯಾಗಿ ಎನ್ನಿಸಲ್ಪಟ್ಟಿದ್ದು. ಆದರೆ ಅವನಿಗೋಸ್ಕರ ಮಾತ್ರ ಅಲ್ಲ, ಆತನು ನಂಬುವ ನಮಗಾಗಿಯೂ ಏನಾಗಿದೆ? ಬರೆಯಲ್ಪಟ್ಟಿದೆ. ಅಲ್ಲೇಲೂಯ, ಅಲ್ಲೇಲೂಯ. ಆ್ಯಕ್ಚುಲಿ ನಂಬಿಕೆ ಎಂಬುದು ಒಂದು ಹೋರಾಟ. ಅರ್ಥ ಮಾಡಿಕೊಳ್ಳ್ರಿ. ನಂಬಿಕೆ ಎಂಬುದು ಒಂದು ಹೋರಾಟ. ಈ ಹೋರಾಟದ ಕೊನೆ ಏನಂದರೆ, ನಂಬಿಕೆಯನ್ನು ನಾವು ಕಾದುಕೊಳ್ಳಬೇಕು. ನಂಬಿಕೆ ಏನು ಮಾಡಬೇಕು? ಕಾದುಕೊಳ್ಳಬೇಕು. ನಂಬಿಕೆಯ ಆರಂಭ ರಕ್ಷಣೀಯ, ನಂಬಿಕೆಯ ಕೊನೆ ಈ ನಂಬಿಕೆಯನ್ನು ನಾವು ಏನು ಮಾಡಿದ್ದೀವಿ? ಕಾದುಕೊಂಡಿದ್ದೇವೆ. ಸರಿಯಾ? ಇದು ನಮಗೆ ಅವಶ್ಯ. ನಾವು ನಂಬುತ್ತೇವೆ, ಆದರೆ ನಂಬಿಕೆಯನ್ನು ಕಾದುಕೊಳ್ಳಬೇಕು ಅಂದರೆ ನಾವು ಏನು ಮಾಡಬೇಕು? ಹೋರಾಡಬೇಕು. ಅದಕ್ಕೆ ಪ್ರಾರ್ಥನೆ, ಅದಕ್ಕೆ ವಾಕ್ಯ ಓದುವುದು, ಅದಕ್ಕೆ ಆಳೈಕೆ ಬರುವುದು, ಅದಕ್ಕೆ ಪರಿಶುದ್ಧ ಜನರೊಂದಿಗೆ ಐಕ್ಯವಾಗಿರುವುದು. ಉದ್ದೇಶ ಏನು? ದೇವರು ನಮ್ಮನ್ನು ಲೋಕದಲ್ಲಿ ಆಶೀರ್ವದಿಸಬೇಕು, ದೇವರು ನಮ್ಮನ್ನು ಚೆನ್ನಾಗಿಟ್ಟುಕೋಬೇಕು, ದೇವರು ನಮಗೆ ಸಮಾಧಾನ ಕೊಡಬೇಕು. ಇದೆಲ್ಲ ಇಲ್ಲಂದು ಹೇಳಿಲ್ಲ. ಇದೆಲ್ಲ ಸಪ್ಲಿಮೆಂಟ್. ಇದೆಲ್ಲ ಏನು? ವಾಟ್ ಇಸ್ ದ ಮೀನ್ ಸಪ್ಲಿಮೆಂಟ್? ಅಡಿಷ್ನಲ್ ಅಲ್ಲ? ನನಗೆ ಸಪ್ಲಿಮೆಂಟ್ ಅಡಿಷ್ನಲ್ ಏನು ಹೇಳ್ತಾರೆ? ಅದನ್ನು ಅದು ತಮಿಳ್ ತಿರಿಂಡ ಕನ್ನಡದ ಸ್ವಲ್ಪ ಅದನ್ನು ಸಪ್ಲಿಮೆಂಟ್ ಜೊತೆಯಲ್ಲಿ ದೇವರು ಕೊಡುವುದು. ಬಟ್ ಇಂಪಾರ್ಟೆಂಟ್ ಇಸ್ ವಾಟ್? ಯಾಕೆ ನಾವು ದೇವರ ಆಳೈಕೆ ಬರ್ತೀವಿ? ಯಾಕೆ ನಾವು ವಾಕ್ಯ ಓದುತ್ತೇವೆ? ಯಾಕೆ ನಾವು ಪ್ರಾರ್ಥನೆ ಮಾಡುತ್ತೇವೆ? ಪರಿಶುದ್ಧರೊಂದಿಗೆ ಯಾಕೆ ನಾವು ಐಕ್ಯ ಇಟ್ಟುಕೊಳ್ತೀವಿ ಅಂದರೆ, ಈ ನಂಬಿಕೆಯ ಪ್ರಯಾಣದಲ್ಲಿ ಇದು ಕಾದುಕೊಂಡು ನಾವು ಜಯ ಹೊಂದುವಂತೆ ನಮ್ಮ ಜೀವನದಲ್ಲಿ ದೇವರು ಆಶೀರ್ವದಿಸಬೇಕು, ಬಲ ಕೊಡಬೇಕೆಂದು ನಾವು ಪ್ರಯತ್ನ ಮಾಡುತ್ತೇವೆ. ಅಲ್ಲೇಲೂಯ. ಓಕೆ, ಹೋದ್ರಿ. ಇದು 2 ತಿಮೋಥೆಯು ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 7ನೇ ವಚನ. 2 ತಿಮೋಥೆಯು 4ನೇ ಅಧ್ಯಾಯದಲ್ಲಿ 7ನೇ ವಚನ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಕ್ರಿಸ್ತನ ನಂಬಿಕೆಯನ್ನು ಕಂಟಿನ್ಯೂ ಓದಿ ಅಮ್ಮ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲ, ಲಿಸನ್ ಇಟ್, ನನಗೆ ಮಾತ್ರ ಇಲ್ಲ. ಪೌಲ್ ಹೇಳ್ತಾನೆ ನೋಡ್ರಿ, ನಾನು ಈ ನಂಬಿಕೆಯ ಓಟದಲ್ಲಿ ಕೊನೆಗಂಡಿದ್ದೇನೆ, ನಂಬಿಕೆಯನ್ನು ಕಾದುಕೊಂಡಿದ್ದೇನೆ, ಜಯ ಹೊಂದಿದ್ದೇನೆ. ಹೀಗೆ ದೇವರು ನನಗೆ ಜಯಮಾಲೆಯನ್ನು ಇಟ್ಟಿದ್ದಾನೆ. ನನಗೆ ಮಾತ್ರ ಅಲ್ಲ, ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಅಲ್ಲೇಲೂಯ. ಈ ನಂಬಿಕೆಯನ್ನು ಕಾದುಕೊಳ್ಳುವ, ಜಯ ಹೊಂದುವ ಪ್ರತಿಯೊಬ್ಬರಿಗೂ ಜಯಮಾಲೆ ಇಟ್ಟಿದ್ದಾನೆ. ಅಲ್ಲೇಲೂಯ. ಸರಿಯಾ? ಅದೇ ನಮ್ಮ ಶ್ರೇಷ್ಠವಾದ ಓಟ, ಅದೇ ನಮ್ಮ ಪ್ರಯಾಸ. ಅದಕ್ಕೋಸ್ಕರ ನಾವು ಚರ್ಚಿಗೆ ಬರ್ತೀವಿ, ಅದಕ್ಕೋಸ್ಕರ ದೇವರನ್ನು ಹುಡುಕ್ತೀವಿ. ಅರ್ಥ ಆಯ್ತಾ? ಇದಾ ದೇವರು ನಮಗೆ ನೇಮಿಸಿದ ಓಟ. ಅದು ಹೋದ್ರಿ ಎಬ್ರಿಯರ್ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ನೇ ವಚನ.
ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ, ಇಷ್ಟು ಮಂದಿ ಸಾಕ್ಷಿ ಮೇಘದೋಪಾದಿದಂತೆ ಇರುತ್ತದೆ, ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತವಾಗಿ ಓಡೋಣ. ಹಲ್ಲೆಲೂಯಾ. ನಿಯಮಿಸಲ್ಪಟ್ಟಿದ್ದ ಓಟ ನೋಡ್ರಿ, ದೇವರು ನಮ್ಮನ್ನು ಕರೆಯುವಾಗ ನಮಗೆ ನಿಯಮಿಸಲ್ಪಟ್ಟಿದ್ದ ಒಂದು ಓಟ. ಅದು ಏನಂದರೆ ಜಯಮಾಲೆಯನ್ನು ಹೊಂದುವಂಥ ಶ್ರೇಷ್ಠ ಓಟ. ಕರೆಕ್ಟಾ? ಇದ ನಮ್ಮ ಪ್ರಯಾಸ. ಆಲಯಕ್ಕೆ ಬರುವುದು, ಪ್ರಾರ್ಥಿಸುವುದು, ಪ್ರಾರ್ಥನೆಯಲ್ಲಿ ಇರುವುದು, ಲೋಕವನ್ನು ಹಗೆ ಮಾಡುವುದು, ಲೋಕಕ್ಕೆ ದೂರ ಇರುವುದು, ಬೇರ್ಪಟ್ಟ ಜೀವಿತ ಜೀವಿಸುವುದು, ಇದೆಲ್ಲದಕ್ಕೂ ಒಂದು ಲೆಕ್ಕ ಇದೆ, ಇದೆಲ್ಲದಕ್ಕೂ ಒಂದು ಉದ್ದೇಶ ಇದೆ. ಅದು ಏನು ಉದ್ದೇಶ? ಜಯಮಾಲೆ ಹೊಂದುವಂಥ ಶ್ರೇಷ್ಠವಾದ ಹೋರಾಟ. ಹಲ್ಲೆಲೂಯಾ. ಇದನ್ನು ಯಾರು ಓಡಿದೆ ಅಂದರೆ ಅಬ್ರಹಾಮ್ ಏನು ಮಾಡಿದ್ದ? ಇಂಥವನಾಗಿ ಜೀವಿಸಿದ್ದ. ಹಲ್ಲೆಲೂಯಾ. ಆದದರಿಂದ ದೇವರು ಅವನನ್ನು ಹೇಗೆ ಗಣಪಡಿಸ್ತಾರೆ? ಇಡೀ ಲೋಕದ ನಂಬಿಕೆಯುಳ್ಳ ಜನರಿಗೆ ತಂದೆಯಾಗಿ ನಿಲ್ಲಿಸಿದ್ದಾರೆ. ಹಲ್ಲೆಲೂಯಾ. ಅವನಿಗೆ ಮಾತ್ರ ಇಲ್ಲ, ಅದೇ ಅಂತೆ ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿಯೂ ದೇವರು ನೀತಿವಂತನೆಂದು ಎನ್ನಿಸಲ್ಪಡುವಂಥವನಾಗಿರುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಅವನ ಜೀವಿತದಲ್ಲಿ 4 ಕಾರ್ಯ ನಾನು ನಿಮಗೆ ಹೇಳಿದೆ. 4 ವಿಧವಾಗಿ ನಂಬಿಕೆಯಲ್ಲಿ ಅವನು ನಿಂದಿದ್ದ. ಓಕೆ, ಅವನ ನಂಬಿಕೆ ಹೇಗೆ ಇತ್ತು? ಅಲ್ಲಾಡದಂತೆ ಸ್ಥಿರವಾಗಿ ಇತ್ತು. ಆ ವಾಕ್ಯ ಓದ್ರಿ. ಫಸ್ಟ್ ಕಾರ್ಯ, ಈ ಹ್ಯಾಸ್ ಅನ್ಶೇಕಿಂಗ್ ಫೈತ್. ಓಕೆ, ಚಾಪ್ಟರ್ 4 ರೋಮ ಬರೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 18ನೇ ವಚನ, 18th verse. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ. ಗಮನಿಸ್ರಿ, ಅಂದ್ರೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ. ಅಂಡರ್ಲೈನ್ ಮಾಡ್ರಿ. ಅಂದ್ರೆ ಮಾರ್ಗ ತೋರದೆ, ಇಟ್ಸ್ ಮೀನ್ ಆಫ್ ದಟ್. ತಮಿಳು ಭಾಷಾಂತರದಲ್ಲಿ ಹೇಗಿದೆ ಅಂದರೆ, ಅದನ್ನು ನೆರವೇರುವುದಕ್ಕೆ ಯಾವುದು ಗುರುತು ಇಲ್ಲದಿದ್ದರು, ಯಾವುದು ಗುರುತು ಇಲ್ಲ. ಆದರೆ ಕನ್ನಡ ಭಾಷಾಂತರದ ಹೆಂಗಿದೆ? ಮಾರ್ಗವನ್ನು ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದನ್ನು ಬರೆಯಲ್ಪಟ್ಟಿದ್ದಲ್ಲ. ತಮಿಳು ಭಾಷಾಂತರದಲ್ಲಿ ಅದು ನೆರವೇರುವುದಕ್ಕೆ ಯಾವುದು ಗುರುತು ಇಲ್ಲ. ದರ್ ಇಸ್ ನೋ ಐಡೆಂಟಿಫೈ, ಯಾವುದು ಕಾರ್ಯ ಅಲ್ಲಿ ಇಲ್ಲ. ಆದರೂ ಅವನು ಏನು ಮಾಡಿದ್ದ? ಓದಿ ಅಮ್ಮಿಮ್ಮ. ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಓಕೆ, ಹಲ್ಲೆಲೂಯಾ. ಆಸ್ಪದ ಇಲ್ಲದಿರುವಾಗಲೂ ದೇವರ ಮೇಲೆ ಅವನೇನು ಮಾಡಿದ್ದ? ನಂಬಿಕೆ ಇಟ್ಟಿದ್ದ. ಹಲ್ಲೆಲೂಯಾ. ಅದ ಅನ್ಶೇಕಿಂಗ್ ಫೇತ್. ಅಂದರೆ ಅವನ ನಂಬಿಕೆಯಲ್ಲಿ ಆಸ್ಪದ ಇಲ್ಲ, ಅಂದರೆ ಅದು ನೆರವೇರುತ್ತದೆ, ಯಾವುದು ಗುರುತು ಇಲ್ಲ. ಎಷ್ಟೋ ಸತಿ ದೇವರ ಬಳಿಗೆ ಅವನು ಪ್ರಾರ್ಥನೆ ಮಾಡ್ತಾನೆ, ಆದರೆ ದೇವರು ಹೇಳ್ತಾರೆ, ಇಲ್ಲ, ನಾನು ನಿನ್ನನ್ನು ಏನು ಮಾಡುವೆನು? ಆಶೀರ್ವದಿಸುವೆನು. ಅವನನ್ನು ಕರ್ಕೊಂಡು ತೋರಿಸ್ತಾರೆ, ಹೇಳ್ತಾರೆ, ನೀನು ಆಕಾಶವನ್ನು ನೋಡು, ಆಮೇಲೆ ಸಮುದ್ರದ ಮರಳನ್ನು ನೋಡು, ಇಷ್ಟರವು ನಿನ್ನ ಸಂತಾನವು ಹೆಚ್ಚಿಸುತ್ತದೆ. ಆದರೆ ಅದಕ್ಕೆ ಯಾವುದು ಆಸ್ಪದವೂ ಇಲ್ಲ. ದರ್ ಈಸ್ ನೆವರ್ ಸೈನ್, ಯಾವುದು ಆಸ್ಪದ ಇಲ್ಲ. ಆದರೂ ಅವನು ಏನು ಮಾಡಿದ್ದ? ನಂಬಿದ. ಅರ್ಥ ಆಯ್ತಾ? ಏನು ಇಲ್ಲ, ಆದರೂ ನಂಬಿಕೆ ಅವನಿಂದ ಅಲ್ಲಾಡಿಲ್ಲ. ದೇವಜನರೇ, ಅಬ್ರಹಾಮ್ ಅಂತೆ ನಾವು ನಂಬುವಾಗ ಅದು ಹೇಳ್ತಾನಲ್ಲ, ಆದ್ದರಿಂದ ಅವನಿಗೆ ಆ ನಂಬಿಕೆ ನೀತಿಯಾಗಿ ಎನಿಸಲ್ಪಟ್ಟಿತ್ತು. ಅವನಿಗೋಸ್ಕರ ಮಾತ್ರ ಅಲ್ಲ, ನಮಗಾಗಿಯೂ ಬರೆಯಲ್ಪಟ್ಟಿದೆ. ನಾವು ಆತನಂತೆ ನಂಬುವಾಗ ನಾವು ದೇವರ ದೃಷ್ಟಿಯಲ್ಲಿ ನೀತಿಯಾಗಿ ಎನ್ನಿಸಲ್ಪಡುವೆವು. ನಾವು ದೇವರ ಮುಂದೆ ಈ ನಂಬಿಕೆ ಉಳ್ಳವರಾಗಿರಬೇಕು. ಏನು ನಂಬಿಕೆ? ಮುಂದೆ ಯಾವುದು ಹೋಗುವಂಥ ನಮ್ಮ ಜೀವನದಲ್ಲಿ ಆಶೀರ್ವಾದದ ಗುರಿ ಇಲ್ಲದೇ ಇದ್ದರೂ, ಇಲ್ಲ ದೇವರು ನಮಗೆ ಹೇಳಿದ ವಾಗ್ದಾನ ನೆರವೇರುವುದಕ್ಕೆ ಯಾವುದು ಆಸ್ಪದವೂ ಇಲ್ಲದಿದ್ದರೂ ನಮ್ಮ ನಂಬಿಕೆ ಹೇಗಿರಬೇಕು? ಅಲ್ಲಾಡದೇ ಇರಬೇಕು. ಓಕೆ, ಐ ವಾಸ್ ಅಮೇಝಿಂಗ್. ಆಶ್ಚರ್ಯವಾಗಿದೆ. ಅವಳು ಕರ್ಪ ಏನಾಗಿದೆ?
ಸತ್ತಿದೆ. ಅವಳ ಗರ್ಭ ಸತ್ತಿದೆ. ಸತ್ತಿದೆ ಗರ್ಭದಲ್ಲಿ ಜೀವ ಉಂಟಾಗಬೇಕಾದರೆ ದೇವರಿಂದಲೇ ಮಾತ್ರ ಸಾಧ್ಯ. ಆದರೆ ದೇವರು ಅವನಿಗೆ ಮಾಡಬೇಕಾದರೆ ಅವನೇನು ಮಾಡಬೇಕು? ಅಲ್ಲಾಡದೆ ನಂಬಬೇಕು. ನಿಮ್ಮೊಂದಿಗೆ ದೇವರು ಮಾತಾಡ್ತಾರೆ. ನಿಮ್ಮ ಕಾರ್ಯವನ್ನು ನೆರವೇರಬೇಕಾದರೆ ಇರುವುದನ್ನು ಕಂಡು ನೀವು ನಂಬುವುದಲ್ಲ, ಇಲ್ಲದಿರುವಾಗ ನಮ್ಮ ನಂಬಿಕೆ ದೇವರ ಮೇಲೆ ಇರಬೇಕು. ಯಾಕೆಂದರೆ ಆ ವಾಕ್ಯ ಓದ್ರಿ, ನನಗೆ ತುಂಬ ಇಷ್ಟವಾಯಿತು. 17ನೇ ವಾಕ್ಯ, ವಚನ 17 ಓದ್ರಿ. 4:17. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತ್ರನಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದನ್ನಾಗಿಯೂ ಇಲ್ಲದನ್ನು ಇರುವುದಾಗಿಯೂ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ಹಲ್ಲೆಲೂಯಾ. ಇಲ್ಲದನ್ನು ಇರುವುದೆಂದು ಕರೆಯುವಂಥ ದೇವರು. ಹಲ್ಲೆಲೂಯಾ. ದೇರ್ ಇಸ್ ನಥಿಂಗ್ ಬಟ್ ಗಾಡ್ ವಿಲ್ ಕಾಲ್. ಹಲ್ಲೆಲೂಯಾ. ದೇರ್ ಇಸ್ ನಥಿಂಗ್ ಬಟ್ ಗಾಡ್ ವಿಲ್ ಡೂ. ಅದ ರಹಸ್ಯ. ಇದು ಇಲ್ಲ ಆದರೆ ದೇವರಿಂದ ಸಾಧ್ಯ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದೇವರು ನೀನು ನಂಬಿರಿ ಅಂತ ಹೇಳ್ರಿ. ಹಲ್ಲೆಲೂಯಾ. ದೇವರು ದೊಡ್ಡ ಕಾರ್ಯ ಮಾಡುತ್ತಾರೆ. ನನಗೆ ಆಶ್ಚರ್ಯ, ಆಸ್ಪತ್ತ ಇಲ್ಲ ಅಂದರೆ ಇಟ್ ಈಸ್ ಮೀನ್ ದರ್ ಇಸ್ ನೋ ಸೈನ್. ಯಾವುದು ಚಾನ್ಸಲ್ಲಿ ಇಲ್ಲ. ಅದು ನೆರವೇರುತ್ತದೆ, ಇಲ್ಲ ನಡೆಯುತ್ತದೆ ಎಂಬ ನಂಬಿಕೆಯೂ ಆತನಿಗಿಲ್ಲ. ಯಾಕೆ? ಅದು ಸತ್ತಿದೆ. ಆದರೂ ದೇವರು ಪುನರುತ್ಥಾನ ಕೊಡೋಕ್ಕೆ ಶಕ್ತನಾಗಿದ್ದಾನೆ. ಇಲ್ಲದೆ ಇರುವ ಕಾರ್ಯದಿಂದ ಅವನು ಕರೆಯುವುದಕ್ಕೆ ಶಕ್ತನಾಗಿದ್ದಾನೆ ಎಂದು ಅವನಲ್ಲಿ ಆಳವಾದ ನಂಬಿಕೆ ಇದ್ದಿದ್ದು ಅದು ದೇವರಿಗೆ ಆಶ್ಚರ್ಯವಾಯಿತು. ಆದ್ದರಿಂದ ದೇವರು ಏನು ಹೇಳ್ತಾರೆ? ಅದು ಅವನಿಗೆ ನೀತಿಯಾಗಿ ಎಣಿಸಲ್ಪಟ್ಟಿತು. ಹಲ್ಲೆಲೂಯಾ. ನೀತಿವಂತನ ಆಶೀರ್ವಾದ ಹೇಗೆ ಅಂದರೆ, ನೀತಿವಂತನನ್ನು ದೇವರು ಹೇಗೆ ಆಶೀರ್ವದಿಸ್ತಾರೆ? ಜ್ಞಾನೋಕ್ತಿಗಳಲ್ಲಿ ನೀವು ನೋಡುವಾಗ, ಜ್ಞಾನೋಕ್ತಿಗಳು 10ನೇ ಅಧ್ಯಾಯ, ಪ್ರೊವರ್ಬ್ಸ್ ಚಾಪ್ಟರ್ 10. ಅದರಲ್ಲಿ ಒಂದು 13 ಕಾರ್ಯ ಇರುತ್ತದೆ. 3ನೇ ವಚನದಲ್ಲಿ ಅವ್ರು ಹೇಳ್ತಾರೆ ನೋಡ್ರಿ, ಯೆಹೋವನು ನೀತಿವಂತನನ್ನು ಹಸಿವೆಗೊಳಿಸನು, ದುಷ್ಟನ ಆಶೆಯನ್ನು ಭಂಗಪಡಿಸುತ್ತಾನೆ. 6ನೇ ವಚನ ಓದಿ ಅಮ್ಮ. ಶಿಷ್ಟನ ತಲೆ ಆಶೀರ್ವಾದದ ನೆಲೆ, ದುಷ್ಟನ ಬಾಯಿಗೆ ಬಲಾತ್ಕಾರವೇ ಮುಚ್ಚಳ. ಹೇಳಿ. ಶಿಷ್ಟರ ಸ್ಮರಣೆಯು ಆಶೀರ್ವಾದಕ್ಕಾಸ್ಪದ. ಅಂದರೆ ನೀತಿವಂತನ ಹೆಸರು ಅಲ್ಲ, ಆಶೀರ್ವಾದದ ಆಸ್ಪದ. ಓಕೆ. ಆಮೇಲೆ 11ನೇ ವಚನ, ಶಿಷ್ಟನ ಬಾಯಿ ಜೀವದ ಬುಗ್ಗೆ. 16ನೇ ವಚನ, ಶಿಷ್ಟನ ದುಡಿತ ಜೀವಾಸ್ಪದ. ಆಮೇಲೆ 20ನೇ ವಚನ, ಶಿಷ್ಟರ ನಾಲಿಗೆ ಚೊಕ್ಕ ಬೆಳ್ಳಿ. 21, ಶಿಷ್ಟರ ಭಾಷಣ ಬಹುಜನ ಪೋಷಣ. ಇದು ಇವಾಗ 22 ಹೋದಿಯಮ್ಮ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸಲು. ಹಲ್ಲೆಲೂಯಾ. ನೀತಿವಂತನನ್ನು ದೇವರು ಹೇಗೆ ಆಶೀರ್ವದಿಸುತ್ತಾರೆ ಎಂದು 10ನೇ ಅಧ್ಯಾಯದಲ್ಲಿ ಪರಿಪೂರ್ಣವಾಗಿ ಬರೆದಿಟ್ಟಿದ್ದಾರೆ. ನೀತಿವಂತನ ನಿವಾಸದಲ್ಲಿ ದೇವರ ಆಶೀರ್ವಾದಗಳು ತುಂಬಿರುತ್ತದೆ. ಗಾಡ್ ವಾಂಟ್ಸ್ ಟು ಬ್ಲೆಸ್ ದ ರೈಚಸ್. ದೇವರು ಯಾರನ್ನು ಆಶೀರ್ವದಿಸಕ್ಕೆ ಇಷ್ಟಪಡ್ತಾರೆ? ನೀತಿವಂತನು. ಯಾರು ನೀತಿವಂತನು? ದೇವರನ್ನು ನಂಬುವವನು. ಹೇಗೆ ನಂಬಬೇಕು? ಆಸ್ಪದವು ಇಲ್ಲದಿದ್ದರೂ ಇಲ್ಲದನ್ನು ಇರುವಂತೆ ಕರೆಯುವಾತನ ಮೇಲೆ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ಈ ನಂಬಿಕೆ ಅಬ್ರಹಾಮಲ್ಲಿ ಇತ್ತು. ಆದುದರಿಂದ ನೀತಿವಂತನಾಗಿ ದೇವರು ಅವನನ್ನು ಮಾರ್ಪಡಿಸಿ ಅವನನ್ನು ಆಶೀರ್ವದಿಸಿ ಅದಕ್ಕೆ ಒಂದು ಒಡಂಬಡಿಕೆ ಕೊಟ್ಟ. ಅದೇ ಸುನ್ನತಿ. ಅರ್ಥ ಆಯ್ತಾ? ಆಮೇಲೆ ಜನರು ದೇವರಿಗೆ ಮಹಿಮೆಯಾಗಿ ಜೀವಿಸಬೇಕೆಂದು ಪ್ರಮಾಣಗಳು ಕೊಟ್ಟ. ಅದೇ ದೇವರ ಆಜ್ಞೆ. ಇದು ಯಾವಾಗ ಅವನಿಗೆ ತೊರಗಿತ್ತಂದರೆ, ದೇವರ ಮುಂದೆ ನಂಬಿಕೆಯಿಂದ ನೀತಿವಂತನೆಂಬ ಹೆಸರು ಪಡೆದ. ಹಲ್ಲೆಲೂಯಾ. ಜನರೇ, ನಾವು ದೇವರ ಮೇಲೆ ನಂಬಿಕೆ ಇಡುತ್ತೇವೆ. ನಮ್ಮ ನಂಬಿಕೆ ಹೇಗೆ ಇದೆ ಅಂದರೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇದೆ. ಓಕೆ. ನಾವು ಕೆಲವು ಸಮಯದಲ್ಲಿ
ನಮಗೆ ಬುದ್ಧಿ ಇದೆಲ್ಲ, ನಮಗೆ ಬುದ್ಧಿ ಇದೆ. ಈ ಬುದ್ಧಿಯಲ್ಲಿ ನಾವು ಗ್ರಹಿಸ್ತೀವಿ ಅಲ್ವಾ, ಯೋಚಿಸ್ತೀವಿ, ಗ್ರಹಿಸ್ತೀವಿ. ಈ ಗ್ರಹಿಕೆಗೆ ಇರುವಂತೆ ನಾವು ಗ್ರಹಿಸಿ ದೇವರ ಮೇಲೆ ಏನು ಇಡುತ್ತೇವೆ? ನಂಬಿಕೆ ಇಡುತ್ತೇವೆ. ನಾವು ಜ್ಞಾನವಾಗಿ ಯೋಚಿಸಿ ನಂಬಿಕೆ ಇಡುತ್ತೇವೆ. ಈ ಕಾಲದಲ್ಲಿ ದೇವ ಜನರು ಸೋಲುವುದಕ್ಕೆ ಒಂದು ರೀಸನ್ ಏನು ಗೊತ್ತಾ? ಅವ್ರ ನಂಬಿಕೆ ಹೇಗೆ ಇದೆ? ಅವ್ರ ನಂಬಿಕೆ ಹೇಗೆ ಇದೆ? ಅವರು ಜ್ಞಾನದ ಸ್ವಜ್ಞಾನದ ಆಧಾರವಾಗಿದೆ. ಅದು ಒಂದು ಆಧರಣೆಯಾಗಿತ್ತಿದೆ. ಅರ್ಥ ಮಾಡ್ಕೊಳ್ರಿ. ನಮ್ಮ ಸ್ವಬುದ್ಧಿಯಿಂದ ನಾವು ದೇವರ ಮೇಲೆ ಏನು ಮಾಡಬಾರ್ದು? ನಂಬಿಕೆ ಇಡಬಾರ್ದು. ನಮ್ಮ ಗ್ರಹಿಕೆಗೆ ಮೀರುವಂಥ ಕಾರ್ಯಗಳು ದೇವರು ಮಾಡೋಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಆದುದರಿಂದ ಏನು ಗುರಿ ಇಲ್ಲದೆ ಇದ್ದರು, ಅಂದರೆ ಏನು ಗುರುತು ಇಲ್ಲದಿದ್ದರು, ಏನು ಸೈನ್ ಇಲ್ಲದಿದ್ದರು, ಏನು ಆಸ್ಪದ ಇಲ್ಲದಿದ್ದರು ದೇವ್ರ ಮೇಲೆ ಏನು ಮಾಡಬೇಕು? ನಾವು ನಂಬಿಕೆ ಇಡಬೇಕು. ದೇವರು ಇದು ಮಾಡೋಕ್ಕೆ ಶಕ್ತನಾಗಿದ್ದಾರೆ. ಆದ್ದರಿಂದ ಅವನೇನು ಮಾಡಿದ್ದ? ದೇವರನ್ನು ಸ್ತುತಿಸಿದ್ದ. ದೇವರನ್ನು ಏನು ಮಾಡಿದ್ದ? ವಾಗ್ದಾನ ಮಾಡಿದ್ದವನು ನಂಬಿಕಸ್ಥನೆಂದು ಎನ್ನಿಸಿ ದೇವರನ್ನು ಸ್ತುತಿಸಿದ್ದ. ಹಲ್ಲೆಲೂಯಾ. ಅವನ ನಂಬಿಕೆಯಿಂದ ಕೆಳಗೆ ಬೀಳಲಿಲ್ಲ, ಅವನ ನಂಬಿಕೆ ಅಲ್ಲಾಡಿಲ್ಲ. ಆದ್ದರಿಂದ ದೇವಜನರೇ, ನೀವು ನಿಮ್ಮ ಬುದ್ಧಿಗೆ ಇರುವಂಥ ಕಾರ್ಯವನ್ನು ಯೋಚಿಸಿ ದೇವರ ಮೇಲೆ ನಂಬಿಕೆ ಇಡಬೇಡ್ರಿ. ದೇವರನ್ನು ಪೂರ್ಣವಾಗಿ ನಂಬಿರಿ. ಆತನು ದೊಡ್ಡ ಕಾರ್ಯಗಳನ್ನು ಮಾಡೋಕ್ಕೆ ಶಕ್ತನಾಗಿದ್ದಾರೆ. ಸರಿಯಾ? ಹಲ್ಲೆಲೂಯಾ. ದೇವರು ತೀರು ಸೀದೋನ್ ಎಂಬ ಪಟ್ಟಣದಲ್ಲಿ ಹೆಚ್ಚಾಗಿ ಅರ್ಪುದ ಮಾಡುವುದಕ್ಕೆ ಸಾಧ್ಯವಿಲ್ಲದಾಯಿತು, ಕೆಲವು ಪಟ್ಟಣಗಳಲ್ಲಿ. ಯಾಕೆ ಅಂದರೆ ಅವರು ದೇವರ ಮೇಲೆ ಏನು ಮಾಡಿಲ್ಲ? ನಂಬಿಕೆ ಇಟ್ಟಿಲ್ಲ. ಆದರೆ ನಂಬಿಕೆ ಇಟ್ಟಿದ್ದ ಪಟ್ಟಣದಲ್ಲಿ ದೇವರು ದೊಡ್ಡ ಅರ್ಪುದಗಳನ್ನು ಮಾಡಿದರು. ಅರ್ಥ ಮಾಡಿಕೊಳ್ಳ್ರಿ. ಅದೇ ರೀತಿಯಲ್ಲಿ ಕೆಲವರ ಜೀವಿತದಲ್ಲಿ ಕೆಲವು ಕಾರ್ಯಗಳು ತಡೆಯಾವುದು ಕಾರಣ ಏನು ಗೊತ್ತಾ? ನಾವು ದೇವರ ಮೇಲೆ ಪರಿಪೂರ್ಣ ನಂಬಿಕೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ದೇವರು ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳು ಮಾಡುವುದಕ್ಕೆ ತಡೆಯಾಗುತ್ತದೆ. ದೇವರನ್ನು ನಂಬಿರಿ. ಹೇಗೆ ನಂಬಬೇಕು? ಹೇಗೆ ನಂಬಬೇಕು? ಅಲ್ಲಾಡದೆ ನಂಬಬೇಕು. ಗುರುತು ಅದು ಆ್ಯಕ್ಚುಲಿ ಅದು ಗುರುತು ಇದೆ, ಸೈನ್ ಇದೆ ಎಂದು ಅದು ಮೇಲೆ ನಂಬಿಕೆ ಇಟ್ಟು ದೇವರನ್ನು ನಂಬಬೇಡ್ರಿ. ಅದು ಇಲ್ಲದಿದ್ದರೂ ಪರವಾಗಿಲ್ಲ. ದೇವರು ಜೀವ ಕೊಡೋಕ್ಕೆ ಶಕ್ತನಾಗಿದ್ದಾರೆ, ಗುಣಪಡಿಸೋಕ್ಕೆ ಶಕ್ತನಾಗಿದ್ದಾರೆ, ಆಶೀರ್ವಾದ ನೀಡೋಕ್ಕೆ ಶಕ್ತನಾಗಿದ್ದಾರೆ, ನಿಮಗೆ ಕೊಡೋಕ್ಕೆ ದೇವರು ಶಕ್ತನಾಗಿದ್ದಾರೆ. ಇದು ಎಲ್ಲ ನಮಗೆ ಬರುವುದಕ್ಕೆ ರಹಸ್ಯ ನಮ್ಮ ನಂಬಿಕೆ ಹೇಗೆ ಎಂದು ಅರಿದ ಮೇಲೆ, ಇಲ್ಲದ್ರೆ ಹೇಗೆ ಎಂದು ತಿಳಿದ ಮೇಲೆ. ಹಲ್ಲೆಲೂಯಾ. ಆದ್ದರಿಂದ ದೇವ ಜನರ ನಂಬಿಕೆ ಇನ್ನೂ ಹೆಚ್ಚಿಸಲ್ಪಡಬೇಕು. ಓಕೆ, ಎರಡನೇದಾಗಿ ದೇವರ ಮೇಲೆ ನಂಬಿಕೆ ಇಟ್ಟ ಅವನ ನಂಬಿಕೆ ಹೇಗೆ ಇತ್ತು ಅಂದರೆ, ಸಿಚುವೇಶನ್ ನೋಡದೆ, ಅಂದರೆ ಹಿ ಡಸಂಟ್ ಮೈಂಡ್ ದ ಸಿಚುವೇಶನ್. ಓಕೆ, ಹೋದ್ರಿ 19th verse, 19ನೇ ವಚನ. ರೋಮನ್ 4:19. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ಓಕೆ, ಯೋಚಿಸಿದಾಗ್ಯೂ. ಓಕೆ, ತಮಿಳ್ ಭಾಷಾಂತರದಲ್ಲಿ ಅವನು ನೆನಪಿಗೆ ತಂದಿಲ್ಲ. ತಮಿಳ್ ಭಾಷಾಂತರದಲ್ಲಿ ಹೆಂಗಿದೆ ಅಂದರೆ, ಅವನು ನೆನಪಿಗೆ தந்தில்ல. நான் வாசிக்கிறேன் பாருங்க. அவன் விசுவாசத்திலே பலவீனமாய் இருக்கவில்லை. அவன் ஏறக்குறைய 100 வயதானவனாய் இருக்கும்போது தன் சரீரம் செத்து போனதையும் சாராளுடைய கர்ப்பம் செத்து போனதையும் எண்ணாதிருந்தான். இட் டசன்ட் மைண்ட். ಕರೆಕ್ಟಾ? ತಮಿಳು ಕನ್ನಡ ಭಾಷೆ ಹಿಂಗೆ ಬಂದಿದ್ದು. ಅವನು ಅದನ್ನು ನೆನಪಿಗೆ ತಂದಿಲ್ಲ. ಓಕೆ, ಅರ್ಥ ಆಯ್ತಾ? ನಾವು ಸಮ್ಟೈಮ್ ಅಳುತ್ತೀವಿ, ಕರೆಕ್ಟಾ? ಯಾಕೆ ನಾವು ಅಳುತ್ತಾ ಇದ್ದೀವಿ? ಸಿಚುವೇಶನ್ ಸ್ವಲ್ಪ ಬ್ಯಾಡಾಗಿರುವಾಗ, ಸಿಚುವೇಶನ್ ಸರಿ ಇಲ್ಲದೆ, ಸನ್ನಿವೇಶಗಳು ಸರಿ ಇಲ್ಲದೆ ಇರುವಾಗ ನಮಗೇನು ಬರುತ್ತೆ? ಮನಸ್ಸಿನಲ್ಲಿ ಸಂಚಲನ ಬರುತ್ತೆ, ಕಳವಳ ಬರುತ್ತೆ, ಚಿಂತೆ ಬರುತ್ತೆ, ಕರೆಕ್ಟಾ? ಯಾಕೆ? ಸನ್ನಿವೇಶ ಹೆಂಗಿದೆ? ತುಂಬ ಮೋಸವಾಗಿದೆ. ಆದರೆ ಆಬ್ರಹಾಮ್ ಏನು ಮಾಡಿಲ್ಲ? ಈ ಸನ್ನಿವೇಶದ ಮೇಲೆ ಮನಸ್ಸು ಇಟ್ಟಿಲ್ಲ, ಅದು ನೆನಪಿಗೆ ತಂದಿಲ್ಲ. ಇದು ತುಂಬ ಆಶ್ಚರ್ಯವಾಗಿದೆ. ಇದು ಒಬ್ಬ ಮನುಷ್ಯನಿಂದ ಸಾಧ್ಯನಾ ಅಂತ ಹೇಳುವಾಗ
ದೇವರ ಕೃಪೆಯಿಂದ ಮಾತ್ರ ಇದು ಸಾಧ್ಯ. ಅಲ್ಲೆಲ್ಲೂಯ್ಯ. ಸರಿಯಾ? ಎಷ್ಟೋ ಸತಿ ನಮಗೆ ಬೇಸರ ಬರೋಕ್ಕೆ ಕಾರಣ, ಕಳವಳ ಬರೋಕ್ಕೆ ಕಾರಣ ಸಿಚುವೇಶನ್ ನಮ್ಮನ್ನು ಏನು ಮಾಡುತ್ತದೆ? ಕೆಳಗಡೆ ತಳ್ಳುತ್ತದೆ. ಸಿಚುವೇಶನ್ ನಮ್ಮನ್ನು ಚಿಂತೆ ಒಳಗೆ ಎಳೆಯುತ್ತದೆ. ಕಾರಣ ಅದ. ಯಾಕೆ ಮನುಷ್ಯನು ಹೇಗೆ ಬಾಳುತ್ತಾನೆ? ಸಿಚುವೇಶನ್ನಿಂದ ಅವನ ಜೀವನ ಇದೆ. ಅವನ ಜೀವನ ಹೇಗಿದೆ? ಸಿಚುವೇಶನ್ ಮೇಲೆ ಇದೆ. ಇಲ್ಲ, ನಾವು ನಿಲ್ಲುತ್ತೇವೆ, ಇರುತ್ತೇವೆ, ಹೋಗುತ್ತೇವೆ, ಸಂಪಾದನೆ ಮಾಡುತ್ತೇವೆ, ದುಡಿಯುತ್ತೇವೆ. ಅದರಲ್ಲಿ ಏನು ಬರುತ್ತೆ? ಸಿಚುವೇಶನ್ ಬರುತ್ತೆ. ಸನ್ನಿವೇಶಗಳು ಬರುತ್ತಾ? ಇಲ್ಲ, ಬರುತ್ತದೆ. ಇದನ್ನು ನಾವು ನೋಡುವಾಗ ನಮ್ಮ ಮನಸ್ಸು ಇಮಿಡಿಯೇಟ್ ಏನಾಗುತ್ತೆ? ಸಂಚಲವಾಗಿ ಒಳಗೆ ಕುಂದಿ ಹೋಗುತ್ತದೆ. ಈ ಥರ ಬರುವಾಗ, ನಮ್ಮ ಮನಸ್ಸಿನಲ್ಲಿ ಚಂಚಲ ಬರುವಾಗ ನಾವು ಅಳುತ್ತೇವೆ, ಕುಂದಿ ಹೋಗ್ತೀವಿ, ಪ್ರಾರ್ಥನೆ ಮಾಡುವುದಿಲ್ಲ. ನಮಗೆ ಡೌಟ್ ಬರುತ್ತೆ. ಏನು ಡೌಟ್ ಬರುತ್ತೆ? ದೇವರು ಮಾಡುತ್ತಾನೋ ಇಲ್ಲ, ದೇವರು ಇದ್ದಾನೆ ಇಲ್ವೋ ಎಂದು ನಮಗೆ ಯೋಚನೆ ಬರುತ್ತೆ. ಲಿಸನ್, ಇದು ಒಂದು ಪ್ರಾಕ್ಟಿಕಲ್ ಆಗಿರುವ ಕಾರ್ಯ. ಆದರೆ ಆಬ್ರಹಾಂ ನೆನಪು, ಮನಸ್ಸು ಅವನಲ್ಲಿ ಇರುವ ಪರಿಸ್ಥಿತಿ ಮೇಲೆ, ಸಿಚುವೇಶನ್ ಮೇಲೆ ಇಲ್ಲದೆ ವಾಗ್ದಾನ ಮಾಡಿದ ದೇವರ ಮೇಲೆ ಮಾತ್ರ ಇತ್ತು. ಅಲ್ಲೆಲ್ಲೂಯ್ಯ. ಯಾವಾಗಲೂ ಈ ಲುಕ್ ಅಟ್ ಟು ದ ಹೈ. ಅವನು ಎಲ್ಲಿ ನೋಡಿದ? ಮೇಲೆ ಮಾತ್ರ ನೋಡಿದ. ದೇವರನ್ನ ಮುಖ ಮಾತ್ರ ನೋಡಿದ. ಯಾಕೆಂದರೆ ಅವನಿಗೆ ನಂಬಿಕೆ ಇತ್ತು, ವಾಗ್ದಾನ ಮಾಡಿದ್ದನ್ನು ನೆರವೇರಿಸೋದಕ್ಕೆ ಶಕ್ತನಾಗಿದ್ದಾರೆ. ಆದರೆ ಅವನ ಸಿಚುವೇಶನ್ ಹೇಗೆ ಇತ್ತು? ಅವನು ಶರೀರ ಸೆತ್ತೋಯ್ತು, ಆಮೇಲೆ ಸಾರಾಲ್ ಗರ್ಭವು ಸೆತ್ತೋಯ್ತು. ಅವನಿಗೆ 100 ವಯಸ್ಸು, 99 ವಯಸ್ಸು. ಆದರೆ ಅವನು ದೇವರ ಮೇಲೆ ನಂಬಿಕೆ ಇಟ್ಟ. ದೇವ ಜನರೇ, ಸಿಚುವೇಶನ್ ನೋಡಿ ನೀವು ಕುಂದಿ ಹೋಗ್ತಾ ಇದ್ದೀರಾ? ಸಿಚುವೇಶನ್ ನೋಡಿ ನಿನ್ನ ಜೀವನದಲ್ಲಿ ತಡೆಯಾಗ್ತಾ ಇದೆಯಾ? ಚಿಂತೆಯಿಂದ ತುಂಬುತ್ತಾ ಇದ್ದೀರಾ? ಇವತ್ತು ನೀವು ಪ್ರಾರ್ಥನೆ ಮಾಡಿ ದೇವಸ್ಥಾನದಲ್ಲಿ ಒಪ್ಪಿಸಿಕೊಡ್ರಿ. ದೇವರೇ, ಈ ಪರಿಸ್ಥಿತಿ ನೋಡದೆ ವಾಗ್ದಾನ ಕೊಟ್ಟಿದ್ದ ನಿನ್ನ ಮೇಲೆ ಮನಸ್ಸಿಡುತ್ತೇನೆ. ಈ ನೆನಪು ನಾವು ಫಿಕ್ಸ್ ಮಾಡಬೇಕು. ಅದಕ್ಕೆ ಅವ್ರು ಹೇಳ್ತಾರಲ್ಲ, ಯಾರ ಮೇಲೆ ಕಣ್ಣಿಡಬೇಕು? ಯಾರ ಮೇಲೆ? ನಮ್ಮ ನಂಬಿಕೆಯನ್ನು ಹುಟ್ಟಿದ ಅದನ್ನು ಪೂರೈಸುವಂಥ ಯೇಸು ಕ್ರಿಸ್ತನ ಮೇಲೆ ಏನಿಡಬೇಕು? ದೃಷ್ಟಿ ಇಡಬೇಕು. ದೃಷ್ಟಿ ಇಟ್ ಈಸ್ ನಾಟ್ ಮೀನ್ ಬೈ ಫ್ಲಶ್ ಐ. ಈ ಕಣ್ಣಿಲ್ಲ, ನಮ್ಮ ಮನಸ್ಸು. ಈ ಮನಸ್ಸು ದೇವರ ಮೇಲೆ ಇದ್ದರೆ ನಾವು ದೇವರನ್ನು ನಂಬಿ ಕೊಂಡಾಡುತ್ತೇವೆ ಹೊರತು ಕಳವಳ ಒಳಗೆ ಬರುವುದಿಲ್ಲ. ಆದರೆ ಸಿಚುವೇಶನ್ ಬಂದೇ ಬರುತ್ತೆ. ಯಾರಿಗೆ ಸಿಚುವೇಶನ್ ಬಂದಿತ್ತು? ಫಸ್ಟ್ ಆಬ್ರಹಾಮಿಗೆ ಬಂದಿತ್ತು, ಆಮೇಲೆ ಈಸಾಕಿಗೆ ಬಂದಿತ್ತು, ಆಮೇಲೆ ಯಾಕೋಬನಿಗೆ ಬಂದಿತ್ತು, ಇಲ್ಲಯಾ ಯೋಸೇಫನಿಗೆ ಬಂದಿತ್ತು. ಎಲ್ಲ ಸಿಚುವೇಶನ್ ಬಂದಿತ್ತು. ಆದರೆ ಇವರು ಎಲ್ಲರೂ ಸಿಚುವೇಶನ್ ನೋಡದೆ ಕರೆದಾತನಾದ ದೇವರ ಮೇಲೆ ನಂಬಿಕೆ ಇಟ್ಟಿದ್ದ, ವಾಗ್ದಾನ ಮಾಡಿದ ದೇವರ ಮೇಲೆ ನಂಬಿಕೆ ಇಟ್ಟಿದ್ದ. ಹಾಗೆ ಜಯ ಎಲ್ಲಿದೆ? ದೇವರ ಮೇಲೆ ಇಡುವ ನಂಬಿಕೆ. ಈ ನಂಬಿಕೆಗೆ ಅರ್ಥ ಏನು ಗೊತ್ತೀರಾ? ದೇವರನ್ನು ಸ್ತುತಿಸುವಂಥದ್ದು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅವ್ರು ಮಾಡೋಕ್ಕೆ ಶಕ್ತನಾಗಿದ್ದಾರೆ. ಅಲ್ಲೆಲ್ಲೂಯ್ಯ. ನನಗೆ ಇದನ್ನು ಧ್ಯಾನ ಮಾಡುವಾಗ ಒಂದು ಹಾಡು ಮನಸ್ಸಿನಲ್ಲಿ ಬಂದಿತ್ತು. ಅದು ಈಗ ಮರ್ತೋದೆ. ತುಂಬ ಚೆನ್ನಾಗಿ ಒಂದು ಹಾಡು ಮೇಮ್ಮ ಮರ್ತೋಯ್ತು. ಆ್ಯಕ್ಚುಲಿ ಆವಾಗ ನಾನು ಹಾಡ್ತಾ ಇದ್ದೆ, ನಂಬುವೇನೇನು ಯೇಸುವೆ, ನಂಬುವೇನ್ ಎನ್ ಯೇಸು ஒருவரை, ನಂಬುವೇನ್ ಎನ್ ಯೇಸು ஒருவரை. ಇದು ನಾನು ಹಾಡುತ್ತಾ ಇರುವಾಗ ನನ್ನ ಮನಸ್ಸಿನಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮ ನಂಬಿಕೆ ಏನಾಗುತ್ತೆ? ಹೆಚ್ಚಿಸುತ್ತದೆ. ಅಲ್ಲೆಲ್ಲೂಯ್ಯ. ನಮ್ಮ ನಂಬಿಕೆ ಅಲ್ಲಾಡಬಾರದು. ಎರಡನೇದು, ನಮ್ಮ ನಂಬಿಕೆ ಏನು ಮಾಡಬಾರ್ದು? ಕುಂದಿ ಹೋಗಬಾರ್ದು. ಇದಕ್ಕೆ ಕಾರಣ ನಮ್ಮ ಮನಸ್ಸು ನಮ್ಮ ಸಿಚುವೇಶನ್ ಮೇಲೆ ಇರಬಾರ್ದು. ಓಕೆ, ಸಿಚುವೇಶನ್ ಮೇಲೆ ಮನಸ್ಸಿರುವಾಗ ನಮಗೇನು ಬರುತ್ತೆ? ಕಳವಳ ಬಂದೇ ಬರುತ್ತೆ. ಆದ್ದರಿಂದ ಆಬ್ರಹಾಂ ಜೀವನದಲ್ಲಿ ನೋಡುವಾಗ ಅವನು ಯಾವಾಗಲೂ ವಾಗ್ದಾನ ಮಾಡಿದ ದೇವರ ಮೇಲೆ ಮನಸ್ಸಿಟ್ಟಿದ್ದ. ಅಲ್ಲೆಲ್ಲೂಯ್ಯ. ಈಸಾಕ್ ಜೀವನದಲ್ಲಿ ನನಗೆ ತುಂಬ ಆಶ್ಚರ್ಯಕರವಾದ ಕಾರ್ಯ. ಆಬ್ರಹಾಂ ಬರಕಾಲ ಬರುವಾಗ ಆಬ್ರಹಾಂ ಏನು ಮಾಡಿದ್ದ? ಐಗುಪ್ತ ದೇಶಕ್ಕೆ ಆಹಾರವನ್ನು ಹುಡುಕೊಂಡು ಹೋದ. ಯಾಕಂದರೆ ಅವನ ಜೊತೆಯಲ್ಲಿದ್ದ ಟೀಮ್ ದೊಡ್ಡ ಟೀಮ್. ಎಷ್ಟಿತ್ತು? ತುಂಬ ಜನರು. ಮಿನಿಮಮ್ 600 ಮೆಂಬರ್ಸ್. ತುಂಬ ಜನರಿದ್ದರು. ಆದರೆ ಇವರೆಲ್ಲರಿಗೂ ಏನು ಬೇಕೋ? ಆಹಾರ ಬೇಕು. ಆಹಾರ ಬೇಕಾದರೆ ಅವನಿಗೆ ಬೆಳೆಯೂ ಅವಶ್ಯವಾಯಿತಲ್ಲ.
ಆದರೆ ಆ ಕಾಲ ಏನು ಕಾಲ? ಬರಕಾಲ. ಆದ್ದರಿಂದ ಇವರೆಲ್ಲರೂ ಕರ್ಕೊಂಡು ಎಲ್ಲಿ ಹೋದ? ಐಗುಪ್ತ ದೇಶಕ್ಕೆ ಹೋದ. ಅದಂತೆ ಒಂದು ಬರಕಾಲ ಈಸಾಕ್ ಇರುವಾಗ ಬಂದಿತ್ತು ನೋಡ್ರಿ. ಆಗ ಈಸಾಕ್ ಮೈಂಡಲ್ಲಿ ಬಂದಿತ್ತು, ನಾವೇನು ಮಾಡಬೇಕು? ಐಗುಪ್ತ ದೇಶಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದ. ತೀರ್ಮಾನ ಮಾಡುವಾಗ ದೇವರು ಹೇಳ್ತಾರೆ, ನೀ ಇಲ್ಲೇ ಇರని ಹೇಳ್ತಾರೆ. ಆ ವಾಕ್ಯ ಹೋದ್ರಿ 29 ಅನಿಸುತ್ತಲ್ಲ, 29 1ರಿಂದ 3 ವಾಕ್ಯ. 29 ಜೆನಿಸಿಸ್ 26 26 ಜೆನಿಸಿಸ್ 26. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಈಸಾಕನು ಫಿಲಿಸ್ಟಿಯರ ಅರಸನಾದ ಅಬಿಮಲೇಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ. ಅಂದ್ರೆ ಏನರ್ಥ? ವಾಟ್ ಇಸ್ ಮೀನ್? ಈಸಾಕ್ ಮನಸ್ಸಲ್ಲಿ ಏನಿತ್ತು? ಐಗುಪ್ತ ದೇಶಕ್ಕೆ ಹೋಗ್ಬೇಕು. ಇಲ್ಲಿ ಏನು ಸಿಕ್ಕಿಲ್ಲ? ಆಹಾರ ಸಿಕ್ಕುವುದಿಲ್ಲ. ಏನು ಕಾಲ ಇದು? ಬರಕಾಲ. ಆ್ಯಕ್ಚುಲಿ ಬೆಳೆಯುವುದು ಇಲ್ಲ. ದರ್ ಇಸ್ ನೋ ಫುಡ್, ಚಾನ್ಸೇ ಇಲ್ಲ. ಆದ್ದರಿಂದ ಅವ್ನ ಮನಸ್ಸಲ್ಲಿ ಯೋಚನೆ ಮಾಡಿದ್ದ, ನಾವು ಎಲ್ಲಿ ಹೋಗ್ಬೇಕು? ಆದರೆ ದೇವರು ಹೇಳ್ತಾರೆ, ನನ್ನ ಮೇಲೆ ನಂಬಿಕೆ ಇಡು. ಪಕ್ಕದಲ್ಲಿ ಕೈಗೊಟ್ಟು ಹೇಳ್ರಿ, ನನ್ನ ಮೇಲೆ. ದೇವರು ಹೇಳ್ತಾರೆ, ನನ್ನನ್ನು ನಂಬಿರಿ. ಅಲ್ಲ, ನಮ್ಮ ಮನುಷ್ಯ ಮಾತ್ರ ಅವಾಗವಾಗ ಚೇಂಜ್ ಮಾಡ್ತಾ ಇದ್ದಾರೆ ಅಲ್ಲ. ಕಾರಣ ಮನಸ್ಸು ಎಲ್ಲಿದೆ? ಸಿಚುವೇಶನ್ ಮೇಲೆ ಇದೆ. ಈ ಸಿಚುವೇಶನ್ ಮೇಲೆ ಮನಸ್ಸಿಡುವುದರಿಂದ ನಮ್ಮ ಜೀವನದಲ್ಲಿ ದೇವರನ್ನು ನಂಬುವಂಥ ಜೀವಿತ ಇರುವುದಿಲ್ಲ. ಅರ್ಥ ಆಯ್ತಾ? ಹೇಗೆ ಆಗುತ್ತದೆ, ಹೇಗೆ ನೆರವೇರುತ್ತದೆ, ಹೇಗೆ ದೇವರು ಮಾಡುತ್ತಾರೆ? ಕಾರಣ ಸಿಚುವೇಶನ್ ಇಸ್ ನಾಟ್ ಲೈಕ್ ದಿಸ್. ಸನ್ನಿವೇಶಗಳು ಆ ಥರ ಇಲ್ಲ. ಸನ್ನಿವೇಶ ಹೇಗೆ ಇದೆ? ಮೋಸವಾಗಿದೆ. ಆದ್ದರಿಂದ ದೇವರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಎಂದು ನಾವೇ ಅನ್ನಿಸ್ತೀವಿ. ಹೇಗೆ? ಅದನ್ನು ಕಂಡು ಅದ ಮೇಲೆ ಮನಸ್ಸಿಡುವುದರಿಂದ. ಆದರೆ ಆಬ್ರಹಾಮ ಏನು ಮಾಡಿದ್ದ? ಅದ ಮೇಲೆ ಮನಸ್ಸಿಡದೆ ವಾಗ್ದಾನ ಮಾಡಿದ ಮೇಲೆ ಮನಸ್ಸಿಟ್ಟಿದ್ದ. ಈಸಾಕಿಗೆ ಹೇಳ್ತಾರೆ, ನೀನು ಏನು ಮಾಡಬೇಡ, ಐಗುಪ್ತ ದೇಶಕ್ಕೆ ಹೋಗಬೇಡ, ನೀ ಇಲ್ಲೇ ಇರು. ಅವನು ಅಲ್ಲೇ ಇದ್ದರೂ ದೇವರು ಅತಿಶಯ ಮಾಡದೆ ಅವನ ಜೀವನದಲ್ಲಿ ಆಶೀರ್ವಾದ ಸಿಕ್ಕುವುದಿಲ್ಲ. ಅಲ್ಲೇಲೂಯಾ, ಅಲ್ಲೇಲೂಯಾ. ಆದರೆ ದೇವರ ಮಾತಿಗೆ ಅವನು ಬೆಲೆ ಕೊಟ್ಟು ಅಲ್ಲೇ ಇದ್ದಿದ್ದ. ದೇವರು ಅತಿಶಯ ಮಾಡಿದರು ಪ್ರಿಯರೇ. ನಂಬಿಕೆ ಎಂಬ ವಾಕ್ಯಕ್ಕೆ ಅರ್ಥ ಏನು ಗೊತ್ತಾ? ಸಬ್ಮಿಟೆಡ್ ಟು ದ ಲಾರ್ಡ್. ದೇವರಿಗೆ ತನ್ನನ್ನು ಪೂರ್ಣವಾಗಿ ಅರ್ಪಿಸಬೇಕು. ಕರೆದಾತನು ನಂಬಿಕಸ್ತನು. ಆತನು ಇಲ್ಲದವನು ಇರುವಂತೆ ಕರೆಯುವಾತನಾದ ದೇವರು, ಜೀವ ಕೊಡುವಂಥ ದೇವರು, ಪುನರುತ್ಥಾನ ಕೊಡುವಂಥ ದೇವರು. ಡಾಕ್ಟ್ರ್ ಹೇಳಬಹುದು ನಥಿಂಗ್ ಎಂದು ಹೇಳ್ಬೋದು, ಆದರೆ ದೇವರು ಹೇಳ್ತಾರೆ ಸಮಥಿಂಗ್ ಎಂದು ಹೇಳ್ತಾರೆ. ಹಲ್ಲೆಲೂಯಾ. ಡಾಕ್ಟ್ರ್ ಇಲ್ಲ ಎಂದು ಹೇಳ್ತಾರೆ ಆದರೆ ದೇವರು ಏನು ಹೇಳ್ತಾರೆ? ಇರುತ್ತದೆ ಎಂದು ಹೇಳ್ತಾರೆ. ಯಾಕೆ ಅಂದರೆ ಸನ್ನಿವೇಶದ ಮೇಲೆ ನಮಗೆ ಮನಸ್ಸಿಲ್ಲ, ಕರೆದಾತ ಮೇಲೆ ನಮಗೆ ಮನಸ್ಸಿರಬೇಕು. ಹಲ್ಲೆಲೂಯಾ. ಇದು ದೇವರು ಎದುರು ನೋಡುತ್ತಾರೆ. ಈ ನಂಬಿಕೆ ಆಬ್ರಹಾಮಗಿತ್ತು. ಅವನು ನೀತಿವಂತನಾಗಿ ಎನಿಸಲ್ಪಟ್ಟಿದ್ದ. ಅವನಿಗೋಸ್ಕರ ಮಾತ್ರ ಬರೆದಿಲ್ಲ, ನಿಮಗಾಗಿಯೂ ನಮಗಾಗಿಯೂ ಬರೆದಿದೆ. ಹೇಗೆ? ನೀವು ಈ ಥರ ನಂಬಿದರೆ, ಈ ಥರ ನಂಬಿಕೆ ನಿನಗಿದ್ದರೆ ದೇವರು ನಿನ್ನನ್ನು ನೀತಿವಂತನೆಂದು ಎನ್ನಿಸುತ್ತಾನೆ. ಆಶೀರ್ವಾದ ತಪ್ಪದೆ ನಿಮಗೆ ಸಿಕ್ಕುತ್ತದೆ. ರಹಸ್ಯ ಏನು ಗೊತ್ತಾ? ನಂಬಿಕೆ ಇಲ್ಲದೆ ಇರುವ ಸ್ಥಳದಲ್ಲಿ ಬೆಳೆಯುವುದೇ ಇಲ್ಲ. ಇದು ದೇವರ ನಡೆಸುವಿಕೆ. ದೇವರು ಹೇಗೆ ನಡೆಸ್ತಾರೆ? ನಂಬಿಕೆಯಿಂದಲೇ ನಡೆಸ್ತಾರೆ. ಒಂದು ವಾಕ್ಯ ಇದೆ, ನಂಬಿಕೆ ಇಲ್ಲದೆ ಬರುವಂಥದ್ದು ಪಾಪ ಎಂದು ಬೈಬಲಲ್ಲಿದೆ. ನಂಬಿಕೆ ಇಲ್ಲದೆ ನಮಗೆ ಬರುವಂಥದ್ದು ಪಾಪ ಎಂದು ಬೈಬಲ್ ಇದೆ. ஆனால் ನಂಬಿಕೆಯಿಂದೇ ನಮಗೆ ದೊರಕುವುದು ದೇವರಿಂದ ಕೊಡುವಂಥದ್ದು. ಅರ್ಥ ಆಯ್ತಾ? ಹಲ್ಲೆಲೂಯಾ. ಯಾಕೆ? ನಾವೆಲ್ಲರೂ ದೇವರಿಂದ ಕರೆಯಲ್ಪಟ್ಟಿದ್ದ ನಂಬಿಕೆಯುಳ್ಳ ಜನರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ನಮಗೇನು ಬೇಕೋ? ನಂಬಿಕೆ ಅವಶ್ಯ. ಈಸಾಕ್ ಅಲ್ಲೇ ಇದ್ದ. ದೇವರು ಅವನ್ನ ಆಶೀರ್ವದಿಸುವಾಗ ಎಲ್ಲ ಜನರು, ಅವ್ರು ಫಿಲಿಸ್ತಿಯರು ಬಂದು ಕೇಳ್ತಾರೆ, ಇದು ಹೇಗೆ ಸಾಧ್ಯ? ಇದು ಬರಕಾಲ, ಇಲ್ಲಿ ಏನು ಬರುವುದಿಲ್ಲ, ಬೆಳೆಯುವುದೇ ಇಲ್ಲ. ಆದರೆ ನಿಮಗೆ ಮಾತ್ರ ಯಾಕೆ ಆಶೀರ್ವಾದ ಬಂತು? ಇದಾ ರಹಸ್ಯ. ಕೆಲವು ಕುಟುಂಬಗಳು ಆಶೀರ್ವದಿಸಲ್ಪಡುವುದಕ್ಕೆ ಕಾರಣ, ಐ ಆಮ್ ನಾಟ್ ಸೇಯಿಂಗ್ ಮೆಟೀರಿಯಲ್ ಬ್ಲೆಸ್ಸಿಂಗ್. ನೀವು ದೇವ ಸಮೂಹದಲ್ಲಿ ಚೆನ್ನಾಗಿರುವುದಕ್ಕೆ ಕಾರಣ
ನಿಮ್ಮ ಮುಖ ಚೆನ್ನಾಗಿರೋದಕ್ಕೆ ಕಾರಣ, ನಿಮ್ಮ ಹೃದಯ ಚೆನ್ನಾಗಿರೋದಕ್ಕೆ ಕಾರಣ, ದೇವರು ನಿಮ್ಮನ್ನು ಮುನ್ನಡೆಸೋದಕ್ಕೆ ಕಾರಣ ರಹಸ್ಯ ಗೊತ್ತರ, ನಿನ್ನಲ್ಲಿ ದೇವರ ಮೇಲೆ ನಂಬಿಕೆ ಇದೆ. ಅಲ್ಲೆಲೂಯಾ. ಈ ನಂಬಿಕೆಯನ್ನು ದೇವರು ಹೇಗೆ ಗಣಪಡಿಸ್ತಾರೆ ಅಂದರೆ, ನಿನ್ನನ್ನು ನೀತಿವಂತನೆಂದು ಎನ್ನಿಸಿ ಗಣಪಡಿಸ್ತಾರೆ. ಅಲ್ಲೆಲೂಯಾ. ಆದ್ದರಿಂದ ನಿನ್ನ ಕುಟುಂಬವನ್ನು ಆಶೀರ್ವದಿಸ್ತಾರೆ, ನಿನ್ನ ವೈಯಕ್ತಿಕ ಜೀವಿತವನ್ನು ಆಶೀರ್ವದಿಸ್ತಾರೆ. ಆದ್ದರಿಂದ ನಾವು ನಂಬಿಕೆಯಲ್ಲಿ ಬೆಳೆಯುವಂತೆ ನಮ್ಮನ್ನು ದೇವರಿಗೆ ಒಪ್ಪಿಸ್ಕೊಡ್ಬೇಕು. ನಮ್ಮ ನಂಬಿಕೆ ಹೇಗಿರಬೇಕು? ಅಲ್ಲಾಡದೆ ನಂಬಿಕೆಯಾಗಿರಬೇಕು, ಏನು ಪರಿಸ್ಥಿತಿ ಬಂದರು. ಆಮೇಲೆ ನಮ್ಮ ನಂಬಿಕೆ ಹೇಗಿರಬೇಕು? ಸನ್ನಿವೇಶದ ಮೇಲೆ ಮನಸ್ಸಿಡದೆ ನಂಬಬೇಕು. ಮೂರನೇದಾಗಿ ಒಂದು ಕಾರ್ಯ, ಓಕೆ, 20ನೇ ವಚನ. ರೋಮನ್ ಚಾಪ್ಟರ್ 4 ವರ್ಸ್ 20. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ಚಂಚಲ ಚಿತ್ತನಾಗಲಿಲ್ಲ. ದೇವರು ಕೇಳ್ತಾರೆ ನೋಡ್ರಿ, ಒಬ್ಬನು ದೇವರ ಬಳಿಗೆ ಬಂದು ಪ್ರಾರ್ಥನೆ ಮಾಡೋಕ್ಕೆ ಬರ್ತಾನೆ. ಅವಾಗ ಅವ್ರು ಹೇಳ್ತಾರೆ, ದೇವರು ಹೇಳ್ತಾರೆ, ನೀನು ನಂಬುತ್ತೀಯಾ ಎಂದವನನ್ನು ಕೇಳ್ತಾರೆ. ಅದಕ್ಕೆ ಅವನು ನಿಜ ಹೇಳ್ತಾನೆ. ಏನು ಹೇಳ್ತಾನೆ ಗೊತ್ತಾ? ದೇವರೇ, ನನ್ನಲ್ಲಿರುವ ಅಪನಂಬಿಕೆಯನ್ನು ನೀಗಿಸು. ಅರ್ಥ ಆಯ್ತಾ? ನನ್ನಲ್ಲಿರುವ ಅಪನಂಬಿಕೆಯನ್ನು ನೀಗಿಸು. ಇನ್ನೊಬ್ಬನು ದೇವರ ಬಳಿಗೆ ಬರ್ತಾನೆ. ಅವನ ಮಗಳು ಸಾಯುವ ಪರಿಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಅವನು ಬಂದು ದೇವರ ಬಳಿಗೆ ಕೇಳ್ತಾನೆ, ದೇವರೇ, ನನ್ನ ಮಗಳು ಹಿಂಗಿದ್ದಾಳೆ, ನನ್ನ ಮಗಳು ಏನು ಮಾಡಬೇಕು? ಗುಣಪಡಿಸಬೇಕು. ಆದರೆ ದೇವರು ತಿರುಗಿ ಮಾತಾಡ್ತಾ ಇದ್ದಾರೆ, ಅವನ ಮುಖವನ್ನು ನೋಡಿಲ್ಲ. ಅವನಿಗೆ ಅವನ ಕೆಲಸಗಾರರು ಬಂದು ಅವನ ಕಿವಿಯಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ? ಅವರನ್ನು ಏನು ಮಾಡಬೇಡಿ, ಬೋಧಕರನ್ನು ಏನು ಮಾಡಬೇಡ್ರಿ, ತೊಂದರೆ ಮಾಡಬೇಡ್ರಿ, ನಿನ್ನ ಮಗಳು ಸತ್ತಳು. ಇದು ಯಾರು ಕಿವಿಗೆ ಬಿತ್ತು? ಏಸಾಮಿ ಕಿವಿಗೆ ಬಿತ್ತು. ಏಸಾಮಿ ತಿರುಗಿ ಅವನನ್ನು ನೋಡಿ ಒಂದು ಮಾತು ಹೇಳ್ತಾರೆ. ಏನು ಮಾತು ಗೊತ್ತಾ? ನಂಬಿಕೆ ಉಳ್ಳವನಾಗಿ ಇರು. ಎಸ್, ದ್ಯಾರ್ ಇಸ್ ಡೆಡ್. ಅಲ್ಲಿ ಏನಾಗಿದೆ? ಸತ್ತು ಹೋಗಿದೆ, ಅದು ಮರಣ ಸಂಭವಿಸಿದೆ. ಆದರೆ ದೇವರು ತಿರುಗಿ ಹೇಳ್ತಾರೆ, ಏನು ಮಾಡಬೇಡ, ಅಪನಂಬಿಕೆ ಆಗಬೇಡ. ಪಕ್ಕದ ಕೈಗುಡ್ಡು ಹೇಳ್ರಿ, ಅಪನಂಬಿಕೆಯಾಗಿರಬೇಡ್ರಿ. ಸರಿಯಾ? ಅಪನಂಬಿಕೆಯಾಗಿರಬೇಡ್ರಿ. ನಿನ್ನ ಪ್ರಾಬ್ಲಕ್ಕೆ ಕಾರಣ ಏನು? ಅಪನಂಬಿಕೆ. ನಿಮ್ಮ ಪ್ರಾಬ್ಲಕ್ಕೆ ಕಾರಣ ಅಪನಂಬಿಕೆ. ನನಗೆ ಆಶ್ಚರ್ಯ, ಯೇಸು ಸ್ವಾಮಿ ನೋಡಿ ಹೇಳುವಾಗ ಅವನು ಸೈಲೆಂಟಾಗಿ ಇದ್ದಿದ್ದಾನೆ ಅನಿಸುತ್ತೆ. ಆದರೆ ಪಕ್ಕದಲ್ಲಿ ಇವರು ಏನು ಮಾಡಿದರು? ನಕ್ಕಿದ್ರು ಅಲ್ವಾ? ಅವ್ರು ನಗಿದು ಅವನ ನೋಡಿ. ಯಾಕೆಂದರೆ ಯೇಸು ಸ್ವಾಮಿ ಆ ಮಗಳನ್ನು ಜೀವ ಕೊಡೋಕ್ಕೆ ಬರುವಾಗ ಅಲ್ಲಿ ಕೂತಿದ್ರು ಎಲ್ಲ ಅವರ ನೋಡಿ ಏನು ಮಾಡಿದರು? ಕರೆಕ್ಟಾ? ನೋಡಿ ಏನು ಮಾಡಿದರು? ನಗ್ತಾ ಇದ್ರು. ಯಾಕೆ? ಅವಳು ಸೆತ್ತೋದ್ರು, ಇವ್ರು ಏನು ಮಾಡೋಕ್ಕೆ ಬರ್ತಾರೆ? ಗುಣಪಡಿಸೋಕ್ಕೆ ಬರ್ತಾರೆ. ಸಮ್ಟೈಮ್ಸ್ ಮೋಸ್ಟ್ ಆಫ್ ದ ಪೀಪಲ್ ಡಿಸ್ಕರೇಜ್ ಯು. ಅರ್ಥ ಮಾಡಿಕೊಡ್ರಿ. ಅನೇಕ ಸಮಯದಲ್ಲಿ ನಿಮಗೆ ಈ ಥರ ಪರಿಸ್ಥಿತಿ ಬರ್ಬೋದು. ನಿಮ್ಮ ಬಂಧು ಬೆಳಗ ಇಲ್ಲಾದರೆ ನಿಮಗೆ ಗೊತ್ತಿರೋ ಮೂಲಕವಾಗಿ ನೀನು ಕೆಳಗೆ ಬೀಳುವಂಥ ಕಾರ್ಯಗಳು ನಿಮಗೆ ಸಂಭವಿಸಬಹುದು. ಆದರೆ ದೇವರು ನಿಮ್ಮನ್ನು ನೋಡಿ ಹೇಳ್ತಾರೆ, ಅಪನಂಬಿಕೆ ಆಗಬೇಡ, ಅಪನಂಬಿಕೆಯಾಗಿ ಇರಬೇಡ. ಫಸ್ಟು ಅವನು ಅಲ್ಲಾಡದೇ ಇದ್ದ. ಎರಡನೇದು, ಅವನು ಸನ್ನಿವೇಶವನ್ನು ನೋಡಿಲ್ಲ. ಮೂರನೇದಾಗಿ ಅವನಲ್ಲಿ ಏನು ಬಂದಿಲ್ಲ? ಅಪನಂಬಿಕೆ ಬಂದೇ ಇಲ್ಲ. 25 years ಅವನು ಇನ್ನೂ ದೇವರ ಮೇಲೆ ನಂಬಿಕೆ ಇಟ್ಟಿದ್ದ. ನಿಜವಾಗಲಿ ಹೇಗಾದರೂ ದೇವರು ಮಾಡುತ್ತಾರೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ದೇವರು ನಮಗೆ ನಂಬಿಕೆಯನ್ನು ಹೆಚ್ಚಿಸುವಂಥ ಕಾರ್ಯಗಳು ನಮ್ಮ ಜೀವನದಲ್ಲಿ ಮಾಡೋಕ್ಕೆ ಇಷ್ಟಪಡ್ತಾರೆ. ಯಾವಾಗ? ನಾವು ನಂಬಿಕೆಯಲ್ಲಿ ನಿಲ್ಲಕ್ಕೆ ಇಷ್ಟಪಡುವಾಗ. ಅಪನಂಬಿಕೆಯಾಗಿರುವಾಗ ಬಿಟ್ಬಿಡ್ತಾರೆ. ಅಪನಂಬಿಕೆ ಉಳ್ಳವನ ಬಳಿಗೆ ದೇವರು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವು ನಂಬುವಾಗ ನಮ್ಮ ನಂಬಿಕೆ ಹೆಚ್ಚಿಸುವಂತೆ ದೇವರು ಕಾರ್ಯಗಳು ಮಾಡುತ್ತಾರೆ. ನೋಡ್ರಿ, ಅವರು ತಿರುಗಿ ಹೇಳ್ತಾರೆ, ನೀನು ಏನು ಮಾಡಬೇಕು? ನಂಬಿಕೆ ಉಳ್ಳವನಾಗಿ ಇರು, ಅಪನಂಬಿಕೆ ಆಗಬೇಡ ಅಂತ ಹೇಳಿ ಅವನ ಜೊತೆಯಲ್ಲಿ ಬಂದು ಜೀವವನ್ನು ಉಳಿಸಿ ಆ ಮಗಳನ್ನು ಮೃತ್ಯುಂಜಯ ಕೊಟ್ಟು ಎಬ್ಬಿರಿಸ್ತಾನೆ. ಅಲ್ಲೇಲೂಯಾ,
ಅದೇ ರೀತಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ದೇವರು ಮಾಡೋಕ್ಕೆ ಶಕ್ತನಾಗಿದ್ದಾರೆ. ಆದರೆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂತೆ, ಅಪನಂಬಿಕೆಯಾಗಿ ಯಾವುದು ಕಾರ್ಯಗಳು ನಮಗೆ ಸಂಭವಿಸಿದರೂ ಈ ನಂಬಿಕೆಯಲ್ಲಿ ನಿಲ್ಲುವಂತೆ ನಾವು ಕಲಿಯಬೇಕು. ಇದೇ ಒಂದು ಕಾರ್ಯ ಲೂಕ ಬರೆದ ಯೋವಾನ್ ಬರೆದ ಪುಸ್ತಕದಲ್ಲಿ ಇದೆ ನೋಡ್ರಿ. ಅವರಿಗೆ ತುಂಬ ಇಷ್ಟವಾದ ಒಬ್ಬ ಒಂದು ಸ್ನೇಹಿತನು, ಅವನ ಹೆಸರೇನು? ಲಾಸರು. ವಿಚ್ ಚಾಪ್ಟರ್ ಇಸ್ ದಟ್? 11ನೇ ಅಧ್ಯಾಯ. ಕರೆಕ್ಟ್, ಎಸ್, 11ನೇ ಅಧ್ಯಾಯ. ಅವನು ವ್ಯಾಧಿಯಿಂದ ಬಿದ್ದಿದ್ದಾನೆ ಎಂದು ಯಾರ ಕಿವಿಗೆ ಬರುತ್ತೆ? ಯೇಸು ಸ್ವಾಮಿ ಕಿವಿಗೆ ಬರುತ್ತೆ. ಆದರೆ ಅವರು 3 ಡೇಸ್ ಪ್ರಯಾಣವಾಗಿ ದೂರ ಇರ್ತಾರೆ. ಓಕೆ, ಆದ್ದರಿಂದ ಇವ್ರ ಕಿವಿಯಲ್ಲಿ ಬಿದ್ದ ತಕ್ಷಣ ಇವ್ರು ಏನು ಮಾಡಿಲ್ಲ, ಅಲ್ಲಿ ಹೋಗಿಲ್ಲ. ಆತನು ತುಂಬ ಇಷ್ಟವಾದ, ಯಾಕಂದರೆ ಬೆತ್ತಾನಿಯಾಗಿ ಯೇಸು ಸ್ವಾಮಿ ಹೋಗುವಾಗ ಯಾರ ಮನೇಲಿ ಇರ್ತಾರೆ? ಯಾವಾಗಲಿ ಲಾಜರ್ ಮನೇಲಿ ಇರ್ತಾರೆ. 2 ಮನೆ ತುಂಬ ಇಷ್ಟ ಯೇಸುಸ್ವಾಮಿಗೆ. ಒಂದು ಪೇತ್ರನ ಮನೆ, ಅದೆಲ್ಲಿದೆ? ಕಪ್ಪರ್ನಹುಮ್, ಗಲಿಲೇಯ ಪಟ್ಟಣದಲ್ಲಿರುವ ಕಪ್ಪರ್ನಹುಮ್. ಯಾವಾಗಲಿ ಪೇತ್ರನ ಮನೆಗೆ ಇರ್ತಾರೆ. ಪೇತ್ರನ ಮನೆ ಒಂದು ಪ್ರಾರ್ಥನೆ, ಒಂದು ಮಂದಿರ ಥರ ಇತ್ತು. ಯಾವಾಗಲಿ ಪ್ರಾರ್ಥನೆ ನಡೀತಾ ಇರುತ್ತೆ. ಯೇಸು ಸ್ವಾಮಿ ಇಷ್ಟಪಟ್ಟಲ್ಲಿ ಹೋಗ್ತಾ ಇದ್ದಾರೆ. 2ನೇದು ಮನೆ ಬೆತ್ತಾನಿಗೆ ಹೋದರೆ ಯೆರೂಸಲೇಮಿಗೆ ಎದುರುಗಡೆ ಇರುವ ಒಂದು ಸಿಟಿ ಇಲ್ಲ. ಬೆತ್ತಾನಿಗೆ ಹೋದರೆ ಯಾರ ಮನೆಗೆ ತಂಗುತ್ತಾರೆ? ಲಾಸರ್ ಮನೇಲಿ ತಂಗುತ್ತಾರೆ. ಆದ್ದರಿಂದ ಎಲ್ಲರಿಗೂ ಗೊತ್ತಾಯಿತು ಯೇಸು ಸ್ವಾಮಿಗೆ ಲಾಸರು ತುಂಬ ಇಷ್ಟವಾದ ಒಂದು ಸ್ನೇಹಿತನು. ಆದರೆ ಅವನಿಗೆ ಹುಷಾರಿಲ್ಲಂದು ಹೇಳುವಾಗ ದೇವರು ಸ್ವಲ್ಪ ದಿನ ಇಲ್ಲೇ ಇರೋಣ ಅಂದ್ಬಿಟ್ರು. ಎಲ್ಲರಿಗೂ ಆಶ್ಚರ್ಯ. ಆಮೇಲೆ ನ್ಯೂಸ್ ಬರುತ್ತೆ, ಅವನೇನಾಗಿದ್ದ? ಸತ್ತೋದ. ಇವಾಗ ಹೇಳ್ತಾರೆ ಏನೆಂದು? ಬನ್ನಿ ಹೋಗೋಣ. ಎಲ್ಲರೂ ಏನು ಅನ್ಸ್ಕೊಂಡಿರ್ಬೋದು, ತುಂಬ ಸ್ನೇಹಿತನಲ್ವ, ಅವನನ್ನು ಮಣ್ಣು ಮಾಡೋಕ್ಕೆ, ಬರಿಯಲ್ ಮಾಡೋಕ್ಕೆ ಯೇಸು ಸ್ವಾಮಿ ಏನು ಮಾಡ್ತಾರೆ? ಹೋಗಬೇಕು ಎಂದು ಅನ್ನಿಸ್ತಾರೆ. ಇಲ್ಲಾದರೆ ದ ಬ್ರೇವ್ಡ್ ಹಾರ್ಟ್, ಅದನ್ನು ಹೊಂದಿದ ಮಕ್ಕಳಿಗೆ ಒಂದು ಸಂತೈಸವನ್ನು ಕೊಡಬೇಕು, ಇಲ್ಲಾದರೆ ಸಂತೈಸಬೇಕೆಂದು ಹೋಗ್ತಾರೆ ಎಂದು ಅನ್ನಿಸ್ಕೊಂಡ್ರು. ಆದರೆ ಯೇಸು ಸ್ವಾಮಿ ಹೋಗೋದಕ್ಕೆ ಉದ್ದೇಶ ನಂಬಿಕೆಯನ್ನು ಬೆಳೆಸುವುದಕ್ಕೆ. ಅಲ್ಲೇಲೂಯ, ಅಲ್ಲೇಲೂಯ. ಎಲ್ಲರೂ ಅವ್ರ ಜೊತೆಯಲ್ಲಿದ್ದ ಜನರು ಎಲ್ಲರೂ ವ್ಯಾಧಿಯಿಂದ ಗುಣಪಡಿಸಿದ್ದನ್ನು ನೋಡಿದ್ದಾರೆ, ಆದರೆ ಸತ್ತವರಿಗೆ ಪುನರುತ್ಥಾನ ನೀಡಿದ್ದನ್ನು ನೋಡಿಲ್ಲ. ಇವರು ನಂಬಿಕೆಯನ್ನು ಹೆಚ್ಚಿಸಬೇಕೆಂದು ದೇವ್ರು ಏನು ಮಾಡ್ತಾ ಇದ್ದಾರೆ? ಒಂದು ಅತಿಶಯ ಮಾಡಬೇಕಾದ್ರೆ ಕೆಲವು ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಕೆಲವು ಕಾರ್ಯ ನಡೆಯುವಾಗ ನೀವು ಅರ್ಥ ಮಾಡ್ಕೊಳ್ರಿ, ನಿನ್ನ ನಂಬಿಕೆ ಹೆಚ್ಚಿಸುವಂತೆ ದೇವರು ಅನುಮತಿಸ್ತಾರೆ. ಅಲ್ಲೇಲೂಯ, ಅಲ್ಲೇಲೂಯ. ಆ ವಾಕ್ಯ ಇದೆ, ಆ ವಾಕ್ಯ ಓದ್ರಿ. ರೋಮರ್ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ 27ನೇ ವಚನ. ಎಲ್ಲರಿಗೂ ಗೊತ್ತಲ್ಲ, ರೋಮನ್ ಚಾಪ್ಟರ್ 8 ವರ್ಸ್ 29. ಎವ್ರಿಬಡಿ ನೋಸ್ ದಟ್. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವ ಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. 28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಇಟ್ ಇಸ್ ಮೀನ್ ಅರಿವು. ಇಟ್ಸ್ ಗೊತ್ತಿರಬೇಕು. ಏನೆಂದು ಗೊತ್ತಿರಬೇಕು? ನಮ್ಮ ಹಿತಕ್ಕಾಗಿಯೇ. ಆವಾಗ ದೇವರು ನಾವು ಏನು ಮಾಡ್ತೀವಿ? ಸ್ತೋತ್ರ ಮಾಡ್ತೀವಿ. ಕೆಲವರಿಗೆ ಅದು ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ಅವರು ದೇವರನ್ನು ದೂಷಿಸ್ತಾರೆ, ಸಭೆಯನ್ನು ಬಿಟ್ಟು ಹೋಗುತ್ತಾರೆ. ಅವರಿಗೆ ಗೊತ್ತಾಗ್ತಾ ಇಲ್ಲ ಎಲ್ಲವನ್ನು ದೇವರು ಹಿತಕ್ಕಾಗಿಯೇ ಮಾಡುತ್ತಾರೆ ಎಂದು ಅರಿದಿರಬೇಕು. ಇಲ್ಲ, ಇನ್ನೋವಿಟ್, ನಮಗದು ಗೊತ್ತಾಗಬೇಕು. ನಾನು ಒಂದು ಸತಿ ಅದು ಹೇಳ್ಕೊಡ್ತೀನಿ. ಅದು ಆ್ಯಕ್ಚುಲಿ ಸ್ಟಡಿ ಒಳಗಡೆ ಬರುತ್ತೆ. ನಾವು ಆತ್ಮ ಜೀವಿತದಲ್ಲಿ ನಮಗೆ ಬೇಕಾಗಿರುವ 7 ಕಾರ್ಯಗಳು ಅದರಲ್ಲಿ ಇದೆ. ಅದರಲ್ಲಿ ಒಂದು, ಎಲ್ಲವನ್ನು ದೇವರು ನಮ್ಮ ಹಿತಕ್ಕಾಗಿಯೇ ಅನುಮೋದಿಸುತ್ತಾನೆ ಎಂದು ನಾವು ಅರಿದಿರಬೇಕು. ಆವಾಗ ನಾವು ದೇವರನ್ನು ಏನು ಮಾಡ್ತೀವಿ? ಸ್ತೋತ್ರ ಮಾಡ್ತೀವಿ. ಅಲ್ಲೇಲೂಯ, ಅಲ್ಲೇಲೂಯ. ಇದು ನನ್ನ ಹಿತಕ್ಕಾಗಿಯೇ, ನನ್ನ ಒಳ್ಳೆಯದಕ್ಕೋಸ್ಕರನೇ ದೇವರು ಅನುಮೋದಿಸ್ತಾರೆ ಎಂದು ನಾವು ಸ್ತೋತ್ರ ಮಾಡ್ತೀವಿ. ಅಲ್ಲೇಲೂಯ. ಆದ್ದರಿಂದ ಲಾಸರು ಜೀವಿತದಲ್ಲಿ ದೇವರು ಇದು ಏನಕ್ಕೋಸ್ಕರ ಅನುಮತಿಸಿದ್ದಾರೆ? ಸುತ್ತಿ ಇರುವ ತನ್ನ ಶಿಷ್ಯರ ಅಲ್ಲಿರುವ ಜನರ ಹಿತಕ್ಕಾಗಿಯೇ
ಅವರಿಗೆ ನಂಬಿಕೆಯನ್ನು ಹುಟ್ಟಿಸಬೇಕು, ಅದರಲ್ಲಿ ಅವರು ಬೆಳೆಯಬೇಕೆಂದು ತೀರ್ಮಾನ ಮಾಡಿದ್ರಿಂದ ದೇವರು ಏನು ಮಾಡ್ತಾ ಇದ್ದಾರೆ? ಅನುಮತಿಸುತ್ತಾ ಇದ್ದಾರೆ. ಇಟ್ಸ್ ಡೆಡ್ ಬಟ್ ಗಾಡ್ ಅಲೌಡ್. ದೇವರು ಅನುಮತಿಸ್ತಾ ಇದ್ದಾರೆ. ಈ ಕಾರ್ಯ ದೇವರು ಅನುಮತಿಸಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಚಿಂತೆ ಮಾಡಬೇಡ. ದೇವರು ನಿನಗೆ ಅನುಮತಿಸ್ತಾ ಇದ್ದಾರೆ, ಆದರೆ ನಿನ್ನ ಹಿತಕ್ಕಾಗಿಯೇ ಅದರಲ್ಲಿ ಜೀವ ಉಂಟು ಮಾಡುವಂತೆ ದೇವರ ಉದ್ದೇಶ ಇದೆ. ಹಲ್ಲೆಲೂಯಾ. ನೋಡ್ರಿ ಆ ವಾಕ್ಯ 11ನೇ ವಚನದಲ್ಲಿ ಅಧ್ಯಾಯದಲ್ಲಿ 21ನೇ ವಚನದಿಂದ ಹೋದ್ರಿ. 21ರಿಂದ 20 ಓದಿ ಅಮ್ಮ. ಹೀಗಿರುವಲ್ಲಿ ಮಾರ್ತಳು ಯೇಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು. ಆದರೆ ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು. ಮತ್ತು ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನಮ್ಮ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಆ ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ತಳು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವ ಆಕ್ಚುಲಿ ಯೇಸು ಸ್ವಾಮಿ ಅವನು ಖಂಡಿತವಾಗಿ ಎದ್ದು ಬರುತ್ತಾನೆ ಎಂದು ಹೇಳುವಾಗ ಅವನು ಇಮಿಡಿಯೇಟ್ ಎಲ್ಲಿ ಹೋದ? ಕೊನೆ ದಿನದಲ್ಲಿ ಯೇಸು ಸ್ವಾಮಿ ಬರುವಾಗ ಎಲ್ಲರೂ ಎದ್ದೇಳ್ತಾರಲ್ಲ, ಅದೇ ಸಮಯದಲ್ಲಿ ನನ್ನ ತಮ್ಮವೂ ಎದ್ದೇಳ್ತಾನೆ ಎಂದು ಅನಿಸ್ಕೊಂಡಿದ್ದ. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಹೀಗೆ ನಿನ್ನ ತಮ್ಮ ಮೃತ್ಯುಂಜಯ ಹೊಂದಿ ಬರುತ್ತಾನೆ, ಜೀವವುಳ್ಳವನಾಗಿ ಬರುತ್ತಾನೆ ಎಂದು ಅವ್ರು ಹೇಳ್ತಾ ಇದ್ದಾರೆ. ಓದಿ ಅಮ್ಮ. ಮಾರ್ತಳು ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ. ಹಲ್ಲೆಲೂಯಾ. ಗಾಡ್ ಈಸ್ ಎವ್ರಿಥಿಂಗ್. ಆತನೇ ನಮ್ಮ ಜೀವವು ಪುನರುತ್ಥಾನವೂ ಆಗಿದ್ದಾನೆ. ನೀನು ನಂಬಿದರೆ ಜೀವ ಉಳಿಯುತ್ತದೆ. ನೀನು ನಂಬಿದರೆ ಗುಣ ಆಗುತ್ತದೆ. ನೀನು ನಂಬಿದರೆ ಅಲ್ಲಿ ಜೀವ ಬರುತ್ತದೆ. ಹಲ್ಲೆಲೂಯಾ. ಆದರೆ ಹೇಳಿದ ಮೇಲೆ 40ನೇ ವಚನದಲ್ಲಿ ಹಿಂಗೆ ಹೇಳ್ತಾರೆ ನೋಡ್ರಿ. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಹಲ್ಲೆಲೂಯಾ. ಪಕ್ಕದ ಕೈಗೊಟ್ಟು ಹೇಳ್ರಿ, ನೀ ನಂಬಿದರೆ ದೇವರ ಮಹಿಮೆ ಕಾಣುವೆ. ನೀ ನಂಬಿದರೆ ದೇವರ ಮಹಿಮೆ ಕಾಣುವೆ. ಅದಕ್ಕೆ ಅರ್ಥ ಅಲ್ಲಿ ಜೀವ ಉಂಟಾಗುವುದು. ಹಲ್ಲೆಲೂಯಾ. ಸರಿಯಾ? ಹಾಗೆ ಇದು ಹೇಳಿದ ತಕ್ಷಣ ನೆಕ್ಸ್ಟ್ ದೇವರು ಏನು ಮಾಡ್ತಾರೆ? ಅವನು ಇರುವ ಜಾಗಕ್ಕೆ ಹೋಗ್ತಾರಲ್ಲ. ನೆಕ್ಸ್ಟ್ ವಾಕ್ಯ ಹೋದ್ರೆ 41ರಲ್ಲಿ, ಆಗ ಕಲ್ಲನ್ನು ತೆಗೆದು ಹಾಕಿದರು. ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ. ಆದರೂ ನೀನೇ ನನ್ನನ್ನು ಕಳುಹಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನಾಡಿದೆನು. ಎಲ್ಲರ ಸಪ್ತವ ಅಲ್ಲೆಲ್ಲೋಣ. ನಾವು ನಂಬುವಂತೆ ನಮ್ಮ ನಂಬಿಕೆಗೋಸ್ಕರ ಇದನ್ನು ದೇವರು ಹೇಳ್ತಾರೆ. ಆತನೇ ಜೀವವು ಪುನರುತ್ಥಾನವಾಗಿದ್ದಾನೆ. ಆತನೇ ನಮ್ಮ ಸುಖ, ಆತನೇ ನಮ್ಮ ಬಲ, ಆತನೇ ನಮ್ಮ ಆಶೀರ್ವಾದ, ಆತನೇ ನಮ್ಮ ಪುನರುತ್ಥಾನವಾಗಿದ್ದಾನೆ. ಹಲ್ಲೆಲೂಯಾ. ಆತನೇ ಎಲ್ಲದಕ್ಕೆಲ್ಲವಾಗಿದ್ದಾನೆ. ಇದನ್ನು ನಾವು ಸುತ್ತಿರುವ ಜನರು ನಂಬಬೇಕು. ಅವ್ರ ನಂಬಿಕೆಗೋಸ್ಕರ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕೆಲವು ಕಾರ್ಯ ದೇವರು ನಮ್ಮ ಜೀವಿತದಲ್ಲಿ ಅನುಮತಿಸುವುದ ಕಾರಣ ನಾವು ಇನ್ನೂ ಆತನ ಮೇಲೆ ನಂಬಿಕೆ ಇಡಬೇಕು. ಯಾಕೆ? ನಮ್ಮ ಮನಸ್ಸು ನಮ್ಮ ಪರಿಸ್ಥಿತಿ ಮೇಲೆ ಇದೆ, ನಮ್ಮ ಸನ್ನಿವೇಶಗಳ ಮೇಲೆ ಇದೆ. ಅದನ್ನು ನೋಡಿ ನಾವು ನಂಬಿಕೆಯಲ್ಲಿ ಕುಂದು ಹೋಗ್ತಾ ಇದ್ದೀವಿ. ಬಟ್ ವಿ ಡಸಂಟ್ ನೋ. ಅರ್ಥ ಮಾಡ್ಕೊಳ್ರಿ, ನಾವು ನಂಬುತ್ತೇವೆ ಎಂದು ನಾನು ನಂಬುತ್ತೇನೆ, ಆದರೆ ನನ್ನ ನಂಬಿಕೆ ಹೇಗೆ ಇದೆ ಎಂದು ದೇವರಿಗೆ ಗೊತ್ತಿದೆ. ಇದಾ ವಿಶ್ವಾಸಿಗಳಿಗೆ ದೇವರ ಕಾರ್ಯದಲ್ಲಿ ಇರುವ ವ್ಯತ್ಯಾಸ. ವಿಶ್ವಾಸಿ ಏನು ಹೇಳ್ತಾರೆ, ಏನು ಅನಿಸ್ಕೊಂಡಿದ್ದಾರೆ? ನಾನು ದೇವರನ್ನು ನಂಬುತ್ತೇನೆ ಎಂದು ಅನಿಸ್ಕೊಂಡಿದ್ದಾರೆ. ಆದರೆ ನಾವು ಹೇಗೆ ನಂಬುತ್ತೇವೆ ಎಂದು ದೇವರಿಗೆ ಗೊತ್ತು. ಅರ್ಥ ಆಯ್ತಾ? ಯಾಕೆ? ನಮ್ಮ ನಂಬಿಕೆ ಕೆಲವು ಸಮಯದಲ್ಲಿ ಹೇಗೆ ಇರುತ್ತೆ? ನಮ್ಮ ಸನ್ನಿವೇಶದ ಮೇಲೆ, ಪರಿಸ್ಥಿತಿ ಮೇಲೆ ನಮ್ಮ ಮನಸ್ಸಿಟ್ಟು ದೇವರ ಮೇಲೆ ನಂಬಿಕೆ ಇಡ್ತೀವಿ. ಇದು ದೇವರು ಮಾಡ್ತಾರೆ, ಇದು ಮಾಡಲ್ಲ, ಇದು ಹೀಗಿರುತ್ತೆ ನಂಬುತ್ತೀವಿ.
ಆದರೆ ದೇವರ ಮೇಲೆ ಪೂರ್ಣವಾಗಿ ನಂಬಿಕೆ ಇಡಬೇಕೆಂದು ದೇವರು ನಮಗೆ ಸನ್ನಿವೇಶಗಳು ಅನುಮತಿಸ್ತಾ ಇರ್ತಾರೆ. ಅಲ್ಲೇಲೂಯ, ಅಲ್ಲೇಲೂಯ. ಇನ್ನೂ ಹೆಚ್ಚಿಸಬೇಕು, ಇನ್ನೂ ಹೆಚ್ಚಿಸಬೇಕು. 25 ವರ್ಷ ಅವನನ್ನು ಮೋಲ್ಡ್ ಮಾಡಿದರು. ಆದರೂ 25 ವರ್ಷ ಆದಮೇಲೆ ಅವನಿಗೆ ಮಗು ಹುಟ್ಟಿತ್ತು. ಆದರೂ ದೇವರು ಏನು ಮಾಡ್ತಾ ಇದ್ದಾರೆ? ನಾನು ಕೊಟ್ಟಿದ್ದ ಆಶೀರ್ವಾದ ಮೇಲೆ ಇವನು ಮನಸ್ಸಿಟ್ಟಿದ್ದಾನ ಎಂದು ಅವನನ್ನು ಪರೀಕ್ಷಿಸಿ ಕೊನೆಯದಾಗಿ ಹೇಳ್ತಾರೆ, ಹೀಗೆ ನಂಬುತ್ತೇನೆ ನೀನು ನೀತಿವಂತನು. ಅಲ್ಲೇಲೂಯ. ಆದ್ದರಿಂದ ಅವರು ನಿಮ್ಮ ಹಿತಕ್ಕಾಗಿಯೇ ಮಾಡುತ್ತಾರೆ ಎಂದು ನೀವು ನಂಬ್ರಿ. ಅದರಲ್ಲಿ ಜೀವ ಇರುತ್ತದೆ. ದೇವರು ದೊಡ್ಡ ಕಾರ್ಯ ನಿಮ್ಮ ಜೀವನದಲ್ಲಿ ಮಾಡುತ್ತಾರೆ. ದೇವರು ಮಾಡುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆ ಥರ ಹೇಳಿ ಕರ್ಕೊಂಡು ಹೋಗಿ ಅವನನ್ನು ಜೀವವುಳ್ಳವನಾಗಿ ಎಬ್ಬರಿಸಿ ಅವಳ ಕೈಯಲ್ಲಿ ಒಪ್ಪಿಸಿಕೊಟ್ಟಿದ್ದಾರೆ. ಅಲ್ಲೇಲೂಯ. ಅಲ್ಲಿರುವ ಜನರೆಲ್ಲರ ವಾಕ್ಯ ಹೇಳುತ್ತದೆ, ಅವ್ರ ಮೇಲೆ ಏನು ಮಾಡಿದರು? ನಂಬಿಕೆ ಇಟ್ಟಿದ್ರಲ್ಲ. ಆ ವಾಕ್ಯ ಹೋದ್ರಿ, ಅದನ್ನು ನೋಡಿದವರು ಅನೇಕರು ಆತನ ಮೇಲೆ ನಂಬಿಕೆ ಇಟ್ಟಿದ್ರು. 45ನೇ ವಚನ. ಮರಿಯಳ ಬಳಿಗೆ ಬಂದ ಯಹೂದ್ಯರು ಆತನು ಮಾಡಿದ ಕಾರ್ಯವನ್ನು ನೋಡಿದಾಗ ಅವರಲ್ಲಿ ಅನೇಕರು ಆತನನ್ನು ಅವ್ರ ಮೇಲೆ ನಂಬಿಕೆ ಇಟ್ಟರು. ಅಲ್ಲೇಲೂಯ. ಕೆಲವು ಕಾರ್ಯ ಅನೇಕರು ನಂಬುವಂತಕ್ಕೋಸ್ಕರ ದೇವರು ಮಾಡ್ತಾರೆ. ನೀವು ನಂಬುವಂತಕ್ಕೋಸ್ಕರ ದೇವರು ಮಾಡ್ತಾರೆ. ಕಾರಣ ದೇವರಿಗೆ ಇಷ್ಟ ನಮ್ಮ ನಂಬಿಕೆ ದೃಢವಾಗಿರಬೇಕು. ಅಲ್ಲೇಲೂಯ. ದಯವಿಟ್ಟು ದೇವರ ಮೇಲೆ ನಂಬಿಕೆ ಇಡ್ರಿ. ಯಾವುದು ಪರಿಸ್ಥಿತಿಯನ್ನು ಕಂಡು ಕೆಳಗೆ ಬೀಳಬೇಡ್ರಿ. ನಿಮ್ಮ ನಂಬಿಕೆ ಹೆಚ್ಚಿಸುವಂತೆ ದೇವರು ಕೆಲವು ಕಾರ್ಯ ಅನುಮತಿಸ್ತಾರೆ. ಅಲ್ಲೇಲೂಯ, ಅಲ್ಲೇಲೂಯ. ಆದ್ದರಿಂದ ನಮ್ಮ ಜೀವನದ ಆಶೀರ್ವಾದ ಎಲ್ಲಿದೆ? ನಂಬಿಕೆ ಮೇಲೆ ಇದೆ. ಅಲ್ಲೇಲೂಯ. ಸರಿ, ಓಕೆ. 21 ಕೊನೆಯದಾಗಿ 4ನೇದು. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು, ಪೂರಾ ಭರವಸೆ ಅಂದ್ರೆ ಪೂರ್ಣವಾಗಿ ನಂಬಿಕೆ ಇಟ್ಟು ದೃಢ ನಂಬಿಕೆ ಉಳ್ಳವನಾದನು. ಅಲ್ಲೇಲೂಯ. ಅಂದರೆ ತಮಿಳು ಭಾಷೆಯಲ್ಲಿ ಹೆಂಗಿದೆ ಅಂದರೆ, ಪೂರ್ಣವಾಗಿ ನಂಬಿಕೆ ಇಟ್ಟು ದೇವರನ್ನು ಮಹಿಮೆಪಡಿಸಿ ನಂಬಿಕೆಯಲ್ಲಿ ಅವನು ಹೆಚ್ಚಿಸಿದನು. ಅಲ್ಲೇಲೂಯ. ಸಿ, ಈ ಆಲ್ವೇಸ್ ಪ್ರೈಸ್ ಟು ಲಾರ್ಡ್ ಆ್ಯಂಡ್ ಬಿಲ್ಡ್ ದ ಫೈತ್. ನಾವು ನಂಬಿಕೆಯನ್ನು ಏನು ಮಾಡಬೇಕು? ಬಿಲ್ಡ್ ಮಾಡಬೇಕು, ಕಟ್ಟಬೇಕು. ಇದು ಬಿಲ್ಡ್ ಮಾಡಬೇಕಾದರೆ ನಮಗೆ 2 ಕಾರ್ಯ ತುಂಬ ಅವಶ್ಯ. ಒಂದು ನಂಬಿಕೆ, 2ನೇದು ದೇವರನ್ನು ಮಹಿಮೆಪಡಿಸಬೇಕು. ಕರೆಕ್ಟಾ? ದೇವರನ್ನು ನಾವು ಮಹಿಮೆಪಡಿಸುವಾಗ ನಮ್ಮ ನಂಬಿಕೆ ಏನಾಗುತ್ತೆ? ಹೆಚ್ಚಿಸುತ್ತದೆ. ಇಲ್ಲಾದರೆ ನಾವು ಸೋತು ಹೋದರೆ, ನಾವು ಬೇಸರವಾದರೆ ನಮ್ಮ ನಂಬಿಕೆ ಏನಾಗುತ್ತೆ? ಕುಂದಿ ಹೋಗುತ್ತದೆ. ಇದಕ್ಕೆ ಯಾಕೆ ಕುಂದಿ ಹೋಗುತ್ತೆ ಅಂದರೆ, ನಾವು ಸ್ತುತಿಸುವಂಥ ದೇವರಿಗೆ ವಿರುದ್ಧವಾಗಿ, ಅಂದರೆ ಆತನ ಮಹಿಮೆ ಪಡಿಸುವುದಕ್ಕೆ ಬದಲಾಗಿ ನಾವು ಮನಸ್ಸಿನಲ್ಲಿ ದೇವರನ್ನು ಏನು ಮಾಡ್ತೀವಿ? ಕೊರಗುತ್ತೇವೆ. ಸಿ, ಅಂಡರ್ಸ್ಟ್ಯಾಂಡ್? ಮನಸ್ಸಿನಲ್ಲಿ ನಾವು ಕೊರಗುತ್ತೇವೆ. ನಮಗೆ ಗೊತ್ತಿಲ್ಲದೆ ಆಗುತ್ತೆ. ನಾವು ಅನಿಸ್ಕೋಬೇಡಿ, ನಾವು ಆ ಥರ ಮಾಡಲ್ಲ, ಅಯ್ಯೋ ನಾನು ಕೊರಗುವುದಿಲ್ಲ, ನಾನು ಅಪನಂಬಿಕೆ ಇಲ್ಲದಿದ್ದು ನೀವು ಹೇಳ್ತಾ ಇದ್ದೀರಿ. ಆದರೆ ದೇವರಿಗೆ ಗೊತ್ತು, ಕೆಲವು ಸಮಯದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ಕೊರಗುತ್ತೇವೆ. ಸರಿಯಾ? ಆ್ಯಕ್ಚುಲಿ ದೇವರೊಂದಿಗೆ ಇದ್ದವನು ಪೇತ್ರನು. ಓಕೆ, ದೇವರೊಂದಿಗೆ ಇದ್ದವನು ಪೇತ್ರನು. ಪೇತ್ರನ ಮುಖವು, ಯೇಸು ಸ್ವಾಮಿ ಮುಖವು ಹೇಗೆ ಇತ್ತು? ಒಂದೇ ರೀತಿಯಲ್ಲಿತ್ತು. ಅದಕ್ಕೆ ಅಲ್ಲಿ ಹೋಗಿ ಅವನು ಕೂತ್ಕೊಂಡಿರುವಾಗ ಸ್ತ್ರೀ ಬಂದು ಹೇಳ್ತಾಳೆ, ನಿನ್ನನ್ನು ನೋಡುವಾಗ ನೀವು ಯಾರಾಗಿದ್ದೀರಿ? ಅಂಥವನಂತೆ ಇದ್ದೀರಿ. ಕರೆಕ್ಟ್ರಾ? ಮುಖ ಹಾಗೆ. ಯಾಕೆ? 3.5 ವರ್ಷ ಯಾರ ಜೊತೆಲಿ ಇದ್ದ? ಯೇಸು ಸ್ವಾಮಿ ಜೊತೆಯಲ್ಲೇ ಇದ್ದ. ಅವನು ಬಿಯರ್ಡ್, ಅವನ ಫೇಸ್ ಎಲ್ಲ ಹೇಗೆ ಇತ್ತು? ಲೈಕ್ ಜೀಸಸ್. ಆದ್ದರಿಂದ ಅವ್ರು ಇಮಿಡಿಯೇಟಾಗಿ ಕಂಡುಹಿಡಿದ, ಇಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀನಿ, ನೀನು ನಿಜವಾಗಲೂ ಯೇಸು ಸ್ವಾಮಿಗೆ ಜೊತೆಯಲ್ಲಿದ್ದವನು. ಕರೆಕ್ಟಾ? ಆದರೆ ಅವನು ಏನು ಹೇಳ್ತಾ ಇದ್ದ? ಅವನಿಗೆ ಪ್ರಾಬ್ಲಮ್ ಬರುವಾಗ, ಸನ್ನಿವೇಶ ಮೋಸವಾಗಿರುವಾಗ ಅವನಿಗೆ ಗೊತ್ತೇ ಇಲ್ಲ ಎಂದು ಹೇಳಿದ. ಸ್ವಾಮಿ ಹೇಳ್ದನಲ್ಲ, ನೀನು ಹೇಳುವುದು ಏನೆಂದು ನನಗೆ ಗೊತ್ತಿಲ್ಲಮ್ಮ. ಅವನು ಯಾರೆಂದು ನನಗೆ 3 ಕಾರ್ಯ ಅದರಲ್ಲಿದೆ. ಫಸ್ಟು ಇಲ್ಲ ಎಂದು ಹೇಳಿದ, ಆಮೇಲೆ ಏಕವಚನದಲ್ಲಿ ಹೇಳಿದ, ಅಂದರೆ ಬೈದ. 3ನೇದು ಶಪಿಸಿದ್ದ. ನೀವು ನೋಡ್ತಾ ಇರು, 3 ಟೈಮ್ಸ್ ಬರುತ್ತೆ. 3ನೇದು ಶಪಿಸಿದ್ದ. ಯಾಕೆ? ಸನ್ನಿವೇಶ ಹೆಂಗಾಯಿತು? ಸಿಚುವೇಶನ್ ಇಸ್ ವೆರಿ ಬ್ಯಾಡ್. ಯೇಸು ಸ್ವಾಮಿ ಹಿಡ್ಕೊಂಡು ಹೋಗುವಾಗ ಕೊಲೆ ಮಾಡೋಕ್ಕೆ
ಹಿಡಿದ್ರು, ಎಲ್ಲರೂ ಬಿಟ್ಟು ಹೋದ್ರಲ್ಲ, ಎಲ್ಲರೂ ಬಿಟ್ಟು ಹೋದ್ರು. ಒಬ್ಬನು ತನ್ನ ಡ್ರೆಸ್ ಎಲ್ಲ ಏನು ಮಾಡಿದ್ದ, ಬಿಟ್ಟು ಹಾಗೆ ನಿರ್ವಾಣವಾಗಿ ಓಡ್ತಾ ಇದ್ದ. ಪೇತ್ರನು ಎಲ್ಲರೂ ಓಡ್ಬಿಟ್ರು, ಯಾರ ಜೊತೆಯಲ್ಲಿ ಇಲ್ಲ. ಆದರೆ ಪೇತ್ರನು ನಂಬಿದ ದೇವರನ್ನು, ಕಂಡಿದ ಎಲ್ಲ ಕಾರ್ಯ ಗೊತ್ತು, ಆದರೆ ದೇವರಿಗೆ ವಿರುದ್ಧವಾಗಿ ಮಾತಾಡಿದ. ಸಮ್ಟೈಮ್ಸ್ ಅನೇಕ ಸಮಯದಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ಪರಿಸ್ಥಿತಿ ಸರಿ ಇಲ್ಲದೆ ಇರುವಾಗ ನಾವು ಕೊರಗುತ್ತೇವೆ, ಗುಣ ಕೊಟ್ಟುತ್ತೇವೆ. ದೇವರೇ, ಇಷ್ಟು ವರ್ಷ ನಾನು ನಂಬುತ್ತಾ ಇದ್ದೀನಿ, ಯಾಕೆ ಈ ಪರಿಸ್ಥಿತಿ ನನಗೆ? ಇಷ್ಟು ವರ್ಷ ನಿನ್ನ ಮೇಲೆ ನಂಬಿಕೆ ಇಡ್ತಾ ಇದ್ದೀನಿ, ಇದು ಯಾಕೆ ನನಗೆ ಬರುತ್ತದೆ ಎಂದು ನಾವು ಕೊರಗುತ್ತಾ ಇದ್ದೀವಿ. ದೇವಜನರೇ, ನೀವು ಯೋಚಿಸಿರಿ, ದೇವರು ನಿಮ್ಮನ್ನು ಕುಂದಿ ಹೋಗುವಂತೆ ಅನುಮತಿಸುವುದಿಲ್ಲ. ನಿಮ್ಮನ್ನು ಕಟ್ಟುವುದಕ್ಕೆ, ಮೇಲೆ ಹೆಚ್ಚಿಸುವುದಕ್ಕೆ, ನಿಮಗೆ ನಿನ್ನ ಹಿತಕ್ಕಾಗಿ ಕೆಲವು ಕಾರ್ಯ ಅನುಮತಿಸ್ತಾ ಇದ್ದಾರೆ. ಇದು ಯಾರು ಗೊತ್ತಾಯ್ತೋ? ಆಬ್ರಹಾಮಿಗೆ ಗೊತ್ತಾಯಿತು. ಆದ್ದರಿಂದ ಅವನೇನು ಮಾಡಿದ್ದ, ದೇವರನ್ನು ಮಹಿಮೆಪಡಿಸಿ ನಂಬಿಕೆಯಲ್ಲಿ ಬೆಳೆದಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಬರುವ ಕೆಲವು ಕಾರ್ಯಗಳಲ್ಲಿ ದೇವರನ್ನು ಸ್ತುತಿಸಿ ನಾವು ಏನು ಮಾಡಬೇಕು? ನಂಬಿಕೆಯಲ್ಲಿ ಬೆಳೆಯಬೇಕು. ನಂಬಿಕೆಯನ್ನು ಬೆಳೆಸುವುದು ಇಲ್ಲ ನಂಬಿಕೆಯಿಂದ ಬೀಳುವುದು ದೇವರು ನಮ್ಮ ಕರದಲ್ಲಿ ಕೊಟ್ಟಿದ್ದಾರೆ. ನೀವು ದೇವರನ್ನು ಮಹಿಮೆಪಡಿಸಿದರೆ ದೇವರು ಈ ಪರಿಸ್ಥಿತಿಯನ್ನು ಚೇಂಜ್ ಮಾಡಿ ನಮ್ಮನ್ನು ಬೆಳೆಸುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಇವಾಗ ಹೇಳ್ತಾರೆ 21ರಲ್ಲಿ, ಆದದರಿಂದ ಅದು ಅವನಿಗೆ ನೀತಿಯಾಗಿ ಅನ್ನಿಸಲ್ಪಟ್ಟಿದೆ. ಇದು ಈ 4 ವಿಧವಾದ ನಂಬಿಕೆ. ಏನು? ಅಲ್ಲಾಡದೆ ಇದ್ದ ನಂಬಿಕೆ, ಆಮೇಲೆ ಸನ್ನಿವೇಶಗಳನ್ನು ನೋಡದೇ ಇದ್ದ ನಂಬಿಕೆ, ಅಪನಂಬಿಕೆ ಆಗದೇ ಇದ್ದ ನಂಬಿಕೆ, ಕೊನೆಯದಾಗಿ ದೇವರನ್ನು ಸ್ತುತಿಸಿ ನಂಬಿಕೆಯಲ್ಲಿ ಬೆಳೆದಿದ್ದ ಈ ನಂಬಿಕೆ ದೇವರ ಮುಂದೆ ಆಶ್ಚರ್ಯವಾಗಿ ದೇವರು ಹೇಳ್ತಾರೆ, ಅದು ಅವನಿಗೆ ನೀತಿಯಾಗಿ ಎನಿಸಲ್ಪಟ್ಟಿತು. ಓಕೆ, ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ನಂಬಿಕೆ ಹೇಗೆ ಎಂದು ನೀವು ಪರೀಕ್ಷಿಸಿ ನೋಡ್ರಿ. ಕೊರಿಂಥಿ ಪುಸ್ತಕದಲ್ಲಿ ಇದೆಲ್ಲ, ನಿಮ್ಮ ನಂಬಿಕೆ ಹೇಗೆ ಎಂದು ನೀವು ಪರೀಕ್ಷಿಸಿ ನೋಡ್ರಿ. ನಮ್ಮ ನಂಬಿಕೆ ಹೇಗೆ, ನಾವು ಹೇಗೆ ದೇವರ ಮೇಲೆ ನಂಬಿಕೆ ಇಡುತ್ತೇವೆ ಎಂದು ನಾವು ಏನು ಮಾಡಬೇಕು? ನಮ್ಮನ್ನೇ ಪರೀಕ್ಷಿಸಬೇಕು. ನಾವು ಅಪನಂಬಿಕೆ ಉಳ್ಳವರಾಗಿ ಇರಬಾರದು. ಹಲ್ಲೆಲೂಯಾ. ದೇವ ಸಮ್ಮುಖದಲ್ಲಿ ನಮ್ಮನ್ನೇ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಬೇಕು. 13ನೇ ಅಧ್ಯಾಯದಲ್ಲಿ 2 ಕೊರಿಂಥಿಯನ್ ಚಾಪ್ಟರ್ 13 5ನೇ ವಚನ. Fifth verse, 2 Corinthians chapter 13. நீங்கள் விசுவாசம் உள்ளவர்களோ வென்று உங்களை நீங்களே சோதித்து அறியுங்கள். ನಂಬಿಕೆಯಲ್ಲಿ ನೀವು ಇದ್ದೀರೋ ಏನೋ, ನಂಬಿಕೆಯಲ್ಲಿ ನೀವು ಇದ್ದೀರೋ ಏನೋ ನಿಮ್ಮನ್ನು ನೀವೇ ಪರೀಕ್ಷಿಸಿರಿ. ಹಲ್ಲೆಲೂಯಾ. See, really, do you have faith? You examine yourself. ಅವ್ರು ಕೇಳ್ತಾರೆ, ನಿಜವಾಗಲೂ ನಂಬಿಕೆ ಇದೆಯಾ? ನಿಮ್ಮ ನಂಬಿಕೆಯನ್ನು ಶೋಧಿಸಿ ನೋಡ್ರಿ. ನಮ್ಮ ನಂಬಿಕೆ ಎಲ್ಲಿ ಅಲ್ಲಾಡುತ್ತದೆ? ನಮ್ಮ ನಂಬಿಕೆ ಪರಿಸ್ಥಿತಿಯನ್ನು ಕಂಡು, ಸನ್ನಿವೇಶಗಳನ್ನು ಕಂಡು ಹೇಗೆ? ಇಲ್ಲ ನಮ್ಮಲ್ಲಿ ಅಪನಂಬಿಕೆ ಇದೆಯಾ? ಇಲ್ಲ ನಾವು ನಂಬಿಕೆಯಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಬೆಳೆಯುವಂತೆ ಅದನ್ನು ನಾವು ಬೆಳೆಸ್ತೀವ ಎಂದು ನಾವು ಶೋಧಿಸಬೇಕು. ಪ್ರಿಯರೇ, ವಾಕ್ಯ ಹೇಳುತ್ತದೆ, ಆಬ್ರಹಾಂ ನಂಬಿದ, ಅದು ಅವನಿಗೆ ನೀತಿಯಾಗಿ ಎನಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಆಮೇಲೆ ದೇವರು ಅವನೊಂದಿಗೆ ಒಡಂಬಡಿಕೆ ಮಾಡ್ತಾರೆ. ಯಾವಾಗ ಒಡಂಬಡಿಕೆ ಮಾಡ್ತಾರೆ? ಮಗು ಹುಟ್ಟಿದ ಮೇಲೆ. ಈಸಾಕ್ ಹುಟ್ಟಿದ ಮೇಲೆ ದೇವರು ಹೇಳ್ತಾರೆ, ನೀವು ಏನು ಮಾಡ್ಕೋಬೇಕಾ? ಸುನ್ನತಿ ಮಾಡ್ಕೋಬೇಕಾ. ಹಲ್ಲೆಲೂಯಾ. ಆಮೇಲೆ ದೇವರು ಅವನಿಗೆ ಪ್ರಮಾಣಗಳು ಕೊಡುತ್ತಾರೆ. ಆದರೆ ಫಸ್ಟ್ ಅವನನ್ನು ದೇವರು ನೀತಿವಂತನೆಂದು ಎನ್ನಿಸಬೇಕಾದರೆ ಅವನಿಗೆ ಬೇಕಾಗಿದ್ದದ್ದು ನಂಬಿಕೆ. ಅವನು ನಂಬಿಕೆ ಉಳ್ಳವನಾಗಿದ್ದ, ಜಯ ಹೊಂದಿದ್ದ.
ನಂಬಿಕೆ ಉಳ್ಳವರಿಗೆ ತಂದೆಯಾಗಿ ಮಾರ್ಪಟ್ಟಿದ್ದ. ಅಲ್ಲೇಲೂಯ, ಅಲ್ಲೇಲೂಯ. ದೇವಜನರೇ, ಕೊರಿಂಥ ಪುಸ್ತಕದಲ್ಲಿ ಪೌಲನು ಹೀಗೆ ಕೇಳುತ್ತಾರೆ, ನಿಮ್ಮ ನಂಬಿಕೆ ಹೇಗೆ? ಚೋದಿಸಿ ನೋಡ್ರಿ. ಎಲ್ಲರೂ ಎದ್ದು ನಿದ್ದು ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಒಂದು 2 ನಿಮಿಷ ಕಾಲ ನಮ್ಮನ್ನೇ ನಾವು ಪರಿಶೋಧಿಸೋಣ. ಹೌ ಅವರ್ ಬಿಲೀಫ್. ನಿಮ್ಮ ನಂಬಿಕೆ ಹೇಗೆ? ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ನಾನು ನಂಬುತ್ತೇನೆ ಎಂದು ಹೇಳುವುದಲ್ಲ, ಸನ್ನಿವೇಶಗಳು ವಿರುದ್ಧವಾಗಿ ಇರುವಾಗ, ಪರಿಸ್ಥಿತಿ ವಿರುದ್ಧವಾಗಿ ಇರುವಾಗ ನಮ್ಮ ನಂಬಿಕೆ ಹೇಗೆ? ಹಲ್ಲೆಲೂಯ, ಹಲ್ಲೆಲೂಯ. ದೇವ ಸಮ್ಮುಖದಲ್ಲಿ ಎಲ್ಲರೂ ಒಪ್ಪಿಸಿಕೊಟ್ಟು, ದೇವರೇ, ದೇವ ಸಮ್ಮುಖದಲ್ಲಿ ಬಂದಿದ್ದ ಒಬ್ಬನು ಹೇಳ್ತಾನೆ, ಏಸಪ್ಪ, ನನ್ನ ಅಪನಂಬಿಕೆಯನ್ನು ನನ್ನಿಂದ ತೆಗೆದು ಹಾಕುತ್ತೇವರೇ. ನಾನು ನಂಬುತ್ತೇನೆ, ಆದರೂ ನನ್ನಲ್ಲಿ ಅಪನಂಬಿಕೆ ಇದೆ, ಅದು ನನ್ನನ್ನು ಬಿಟ್ಟು ನೀಗಿಸು ಎಂದು ಹೇಳುತ್ತಾನೆ. ಹಲ್ಲೆಲೂಯ. ಸ್ವಲ್ಪ ಸಮಯ ನಾವೆಲ್ಲರೂ ನಮ್ಮ ಹೃದಯಗಳನ್ನು ಪರಿಶೋಧಿಸೋಣ, ನಮ್ಮ ಹೃದಯಗಳನ್ನು ವಿಚಾರಿಸೋಣ. ದೇವ ಜನರೇ, ನಿಮ್ಮನ್ನು ಕುರಿತು ನಿಮಗೇ ಗೊತ್ತು ನೀವು ಹೇಗೆ, ನಮ್ಮನ್ನು ಕುರಿತು ದೇವರಿಗೆ ಗೊತ್ತು ನಾವು ಹೇಗೆ. ಆದ್ದರಿಂದ ನಮ್ಮ ನಂಬಿಕೆ ಹೇಗೆ ಇರುತ್ತದೆ ಎಂದು ನಾವು ಯೋಚಿಸೋಣ. ಅಬ್ರಹಾಮನು ನೋಡ್ರಿ, ಈಸಾಕನು ನೋಡ್ರಿ, ಎಷ್ಟು ಮಹಿಮೆಯಾದ ನಂಬಿಕೆ ಅವರಲ್ಲಿ ಇತ್ತು. ಪ್ರಿಯ ಜನರೇ, ಯೋಸೇಫನ್ನು ನೋಡುವಾಗ ಆಶ್ಚರ್ಯವಾಗಿದೆ. ಅವನು ಜೈಲಲ್ಲಿ ಇದ್ದ, ಅವನು ಎಲ್ಲರಿಂದ ತಳ್ಳಲ್ಪಟ್ಟಿದ್ದ, ಅವನು ಕುಂದಿ ಹೋಗುವಂತೆ ಜೀವನದಲ್ಲಿ ಅವನು ತಳ್ಳಲ್ಪಟ್ಟಿದ್ದ. ಅವನ ಸಹೋದರರು ಎಲ್ಲರೂ ಅವನನ್ನು ಕುಳಿಯಲ್ಲಿ ತಳ್ಳಿಬಿಟ್ರು, ಗುಂಟಿಯಲ್ಲಿ ತಳ್ಳಿಬಿಟ್ರು. ಆದರೆ ಅವನು ನಂಬಿದವನು ನಂಬಿಕಸ್ಥನ ಆಗಿದ್ದ. ಹಲ್ಲೆಲೂಯ. ಅವನು ಹೇಳ್ತಾನೆ, ಇಷ್ಟು ದೊಡ್ಡ ಪಾಪ ದೇವರಿಗೆ ವಿರೋಧವಾಗಿ ಹೇಗೆ ಮಾಡಲಿ? ಈ ಯಾಕೋಬನು ಹೇಳುವಾಗ, ನಿನ್ನ ತಂದೆಯನ್ನು ಎಷ್ಟೋ ಸತಿ ಏಮಾರಿಸಿದ್ದ, ಆದರೆ ನಾನು ಒಂದು ಸನವು ನಿನ್ನ ತಂದೆಗೆ ವಿರುದ್ಧವಾಗಿ ನಿಂದಿಲ್ಲ. ಯಾಕೆ ಗೊತ್ತಾ? ನನ್ನನ್ನು ಕರೆದಾತನಾದ ದೇವರು ನನ್ನ ಜೊತೆಯಲ್ಲಿದ್ದಾನೆ. ದೇವಜನರೇ, ನಮ್ಮ ನಂಬಿಕೆ ಹೇಗೆ ಇದೆ? ಚರ್ಚಿಗೆ ಬರುತ್ತೇವೆ, ಆರಾಧನೆ ಮಾಡುತ್ತೇವೆ, ಸ್ತೋತ್ರ ಮಾಡುತ್ತೇವೆ, ವಾಕ್ಯ ಓದುತ್ತೇವೆ, ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತೇವೆ. ಪ್ರಿಯರೇ, ಇದು ಎಲ್ಲದಕ್ಕಿಂತ ದೊಡ್ಡದು ನಮ್ಮ ನಂಬಿಕೆ ಹೇಗೆ ಎಂದು ನಾವು ಶೋಧಿಸಬೇಕು. ನಿಜವಾಗಲೂ ನಮ್ಮ ನಂಬಿಕೆ ಹೇಗೆ ಎಂದು ನಮಗೆ ಮಾತ್ರ ಗೊತ್ತು. ಎಷ್ಟೋ ಸತಿ ನಾವು ನಂಬಿಕೆಯಿಂದ ಕೆಳಗಡೆ ಬಿದ್ದಿದ್ದೇವೆ, ಅಪನಂಬಿಕೆ ಬಂದಿದೆ. ಇದು ಹೇಗೆ ಎಂದು ನಾವು ಎಷ್ಟೋ ಸತಿ ಹತ್ತಿದ್ದೀವಿ ಪ್ರಿಯರೇ. ಆದರೆ ವಾಕ್ಯ ಹೀಗೆ ಹೇಳುತ್ತದೆ, ದೇವರು ನಮ್ಮನ್ನು ಬೀಳಿಸುವುದಕ್ಕಾಗಿ ಕೊಟ್ಟಿಲ್ಲ, ನಮ್ಮನ್ನು ಎದ್ದು ನಿಲ್ಲುವಂತೆ ಮಾಡುವುದಕ್ಕಾಗಿ, ನಮ್ಮ ನಂಬಿಕೆ ಹೆಚ್ಚಿಸುವುದಕ್ಕಾಗಿ, ನಾವು ಇನ್ನೂ ದೇವರಿಗೆ ಮಹಿಮೆ ಉಳ್ಳವರಾಗಿ ಶೋಭಿಸಬೇಕೆಂದು ದೇವರು ನಮಗೆ ಕೆಲವು ಕಾರ್ಯ ಅನುಮತಿಸ್ತಾರೆ. ಸೋತು ಹೋಗಬೇಡ್ರಿ, ಕುಂದಿ ಹೋಗಬೇಡ್ರಿ, ನಿನ್ನ ನಂಬಿಕೆಯಲ್ಲಿ ನೀವು ಬೆಳೆಯಿರಿ. ಹಲ್ಲೆಲೂಯ. ಬಾಯಮಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. நம்புவேன் என் இயேசு ஒருவரை, நான் நம்புவேன் என் இயேசு ஒருவரை. எல்லாரும் நம்புவேன் என் இயேசு ஒருவரை, நான் நம்புவேன் என் இயேசு ஒருவரை. நான் நிற்கும் பூமி நிலை குலைந்து அழிந்தாலும், என் நம்பிக்கையின் அஸ்திபாரம் அசைந்தாலும், நான் நிற்கும் பூமி நிலை குலைந்து அழிந்தாலும், என் நம்பிக்கையின் அஸ்திபாரம் அசைந்தாலும், நான் நம்புவதற்கு ஒன்றும் இல்லை என்
என்றாலும் எல்லாரும் கரங்களை மேலே ஏற்றி தேவரே நம்புவேன் என் இயேசு ஒருவர். திருக நான் நம்புவதற்கு, நான் நம்புவதற்கு ஒன்றுமில்லை என்றாலும் நம்புவேன் என் இயேசு ஒருவரை. நம்புவேன் என் இயேசு ஒருவரை. ದೇವರು ಅತಿಶಯ ಮಾಡುವವನು ಎಂದು ನಂಬುತ್ತೇನೆ. ದೇವರು ಗುಣಪಡಿಸುವವನು ಎಂದು ನಂಬುತ್ತೇನೆ. ದೇವರು ಜೀವ ಕೊಡುವವನು ಎಂದು ನಂಬುತ್ತೇನೆ. ದೇವರು ಮೃತ್ಯುಂಜಯ ಕೊಡುವನು ಎಂದು ನಂಬುತ್ತೇನೆ. ಸಭ ಹಲ್ಲೆಲೂಯಾ. ನಿನ್ನ ದೇವರು ನಿನಗೆ ಪುನರುತ್ಥಾನ ಕೊಡುವಂತವನಾಗಿದ್ದಾನೆ. ಅಂಧಕಾರಂ சூழ்ந்தாலும் வாழ்க்கை முடிந்தது மறுவாழ்வு இல்லை என்றாலும் என் பாதை எல்லாம் அந்தகாரம் சூழ்ந்தாலும் வாழ்க்கை முடிந்தது மறுவாழ்வு இல்லை என்றாலும் என்னை தேற்றுவதற்கு யாரும் இல்லை என்றாலும் நான் நம்புவேன் என் இயேசு ஒருவரை. என்னை தேற்றுவதற்கு யாரும் இல்லை என்றாலும் நம்புவேன் என் இயேசு ஒருவரை. Thank you Lord. நம்புவேன் என் இயேசு ஒருவரை. நான் நம்புவேன் என் இயேசு ஒருவரை. நம்புவேன் என் இயேசு ஒருவரை. ಇನ್ನೂ ನನ್ನ ಮೇಲೆ ನಂಬಿಕೆ ಇಡುತ್ತೇನಪ್ಪ. ಇನ್ನೂ ನಂಬುವೇನಪ್ಪ. ಆ ದೇವರೇ, ನೀನು ಗುಣ ಕೊಡೋಕ್ಕೆ ಶಕ್ತನು, ಸುಖ ಕೊಡೋಕ್ಕೆ ಶಕ್ತನು, ಆರೋಗ್ಯ ಕೊಡೋಕ್ಕೆ ಶಕ್ತನು. ನನ್ನನ್ನು ದೇವರೇ ಎದ್ದು ನಿಲ್ಲುವಂತೆ ಮಾಡುವುದಕ್ಕೆ ಶಕ್ತನು. ನನ್ನ ಸೇವೆಯಲ್ಲಿ ನನ್ನನ್ನು ಮುಂದುವರಿಸೋಕ್ಕೆ ಶಕ್ತನು. ದೇವರೇ, ನಿನ್ನ ನಾಮ ಮಹಿಮೆ ಪಡಿಸುವಂತೆ ನನ್ನನ್ನು ನಡೆಸುವುದಕ್ಕೆ ನೀನು ಶಕ್ತನಾಗಿದ್ದೀನಿ ದೇವರೇ. நம்புவேன் என் இயேசு ஒருவரை. நான் நம்புவேன் என் இயேசு ஒருவரை. நான் நிற்கும் பூமி நிலை குலைந்து அழிந்தாலும் என் நம்பிக்கையின் அஸ்திவாரம் அசைந்தாலும் நான் நிற்கும் பூமி நிலை குலைந்து அழிந்தாலும் என் நம்பிக்கையின் அஸ்திவாரம் அசைந்தாலும் நான் நம்புவதற்கு ஒன்றும் இல்லை என்றாலும் நான் நம்புவேன் என் இயேசு ஒருவரை. நான் நம்புவதற்கு ஒன்றும் இல்லை என்றாலும் நம்புவேன் என் இயேசு ஒருவரை. நம்புவேன் என் இயேசு ஒருவரை. நான் நம்புவேன் என் இயேசு ஒருவரை. என் இயேசு ஒருவரை. நான் நம்புவேன் என் இயேசு ஒருவரை. ಪರಿಶುದ್ಧನು ಉನ್ನತನಾದಂಥ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರ ದೇವರೇ. ಕರ್ತನೇ, ಈ ದಿವಸದ ಸಂದೇಶವನ್ನು ಕೇಳಿ ಕೊನೆಯದಾಗಿ ನಿಮ್ಮ ಮಕ್ಕಳಾದ ನಮಗೆ ಸತ್ಯವೇದವು ಕೇಳುವಂಥ ಪ್ರಶ್ನೆ, ನೀವು ಕ್ರಿಸ್ತನ ನಂಬಿಕೆಯಲ್ಲಿ ಇದ್ದೀರೋ ಏನೋ, ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ ಎಂಬುದಾಗಿ ವಾಕ್ಯ ಕೇಳುತ್ತದೆ. ಅಪ್ಪ, ನಿಮ್ಮ ಮುಂದೆ ನಿಂತಿರುವಾಗ ನಾವು ನಿಮ್ಮನ್ನು ನಂಬುತ್ತೇವೆ ಎಂದು ನಾವು ಹಾಡಿದರೂ ಕೂಡ ಕೆಲವು ಪರಿಸ್ಥಿತಿಗಳಲ್ಲಿ ನಾವು ನಂಬಿಕೆ ಇಲ್ಲದವರಾಗಿ
ದೇವರೇ, ಕದಲುವುದನ್ನ, ಕುಂದುವುದನ್ನ ದೇವರೇ ನೆನೆಸುವಾಗ ನಾವು ನಾಚಿಕೆಯಿಂದ ನಿಮ್ಮ ಮುಂದೆ ತಲೆ ತಗ್ಗಿಸಿ ನಿಲ್ಲುತ್ತೇವೆ ದೇವರೇ. ಕರ್ತನೇ, ನಾವು ನಂಬಿಕೆ ಇಲ್ಲದವರಾಗಿ, ಅಪನಂಬಿಕೆ ಉಳ್ಳವರಾಗಿ ನಾವು ಕಂಡು ಬಂದರೂ ಕೂಡ ವಾಕ್ಯ ಹೇಳುತ್ತದೆ, ನಮ್ಮ ನಂಬಿಕೆಯನ್ನು ಹುಟ್ಟಿಸುವ ಆತನು, ಅದನ್ನು ಪೂರೈಸುವ ಆತನು ನೀವೇ ಆಗಿದ್ದೀರಿ ಅಂತ ದೇವರೇ. ಈ ವೇಳೆಯಲ್ಲಿ ನಿಮ್ಮ ಮುಂದೆ ನಮ್ಮ ನಂಬಿಕೆ ಅಲ್ಪವಾಗಿರುವುದನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಅಪ್ಪ. ಆ ತಂದೆ ಬಂದು ಕೇಳುವಾಗ, ಆ ತಂದೆಯ ಬಳಿ ನೀನು ನಂಬುತ್ತೀಯಾ ಎಂದು ಕೇಳುವಾಗ ಆ ತಂದೆ ಹೇಳುತ್ತಾರೆ, ದೇವರೇ ನನ್ನ ನಂಬಿಕೆಯಲ್ಲಿ ಕಡಿಮೆ ಆಗಿದೆ, ಆದರೂ ದೇವರೇ ನನ್ನ ನಂಬಿಕೆ ನೀಗುವಂತೆ ನನಗೆ ಸಹಾಯ ಮಾಡ್ರಿ, ನನ್ನ ನಂಬಿಕೆಯಲ್ಲಿ ದೇವರೇ ನಂಬುವಂತೆ ನನಗೆ ಸಹಾಯ ಮಾಡ್ರಿ ಎಂದು ಕೇಳುವಾಗ ಅವನ ಮಗನನ್ನು ನೀವು ಗುಣಪಡಿಸಿದ್ರಲ್ಲ ದೇವರೇ. ಅವನ ಸತ್ಯವನ್ನು ಒಪ್ಪಿಕೊಂಡದರಿಂದ ಅವನನ್ನು ನೀವು ತಳ್ಳಿ ಬಿಡದೆ ಅವನ ನಂಬಿಕೆಯನ್ನು ಹೆಚ್ಚಿಸಿ ನೀವು ಗುಣಪಡಿಸಿದ್ರಲ್ಲಪ್ಪ. ನಿಮ್ಮ ಮುಂದೆ ನಾವು ಸತ್ಯವನ್ನು ಒಪ್ಪಿಕೊಳ್ಳುತ್ತೇವೆ ಅಪ್ಪ. ನಮ್ಮ ನಂಬಿಕೆಯಲ್ಲಿ ಕೊರತೆಯನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಅಪ್ಪ. ನಮ್ಮನ್ನು ಮನ್ನಿಸಿ, ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ಕರ್ತನೆ, ನಿಮ್ಮನ್ನು ಇನ್ನೂ ನಂಬುವಂತೆ, ನಿಮ್ಮನ್ನು ಎಲ್ಲ ಸಮಯದಲ್ಲಿಯೂ, ಎಲ್ಲ ಕಾಲದಲ್ಲಿಯೂ, ಎಲ್ಲ ಪರಿಸ್ಥಿತಿಯಲ್ಲಿ, ಎಲ್ಲ ವೇಳೆಯಲ್ಲಿಯೂ ಅಪ್ಪ ನಿಮ್ಮನ್ನು ನಂಬುವಂತೆ ನಮಗೆ ಸಹಾಯ ಮಾಡಿ ಅಪ್ಪ. ನಂಬಿಕೆಗೆ ಉರಿತಾದ ಪರೀಕ್ಷೆಗಳು ನಮ್ಮಲ್ಲಿ ಬರುವಾಗ ದೇವರೇ, ನಾವು ಜಯಿಸುವವರಾಗಿ ಕಂಡು ಬರುವಂತೆ ನಮ್ಮ ನಂಬಿಕೆಯನ್ನು ನೀವೇ ಅಭಿವೃದ್ಧಿಪಡಿಸಿ, ನೀವೇ ಹೆಚ್ಚಳಪಡಿಸಿ. ಅಬ್ರಹಾಮನಂತೆ ದೇವರೇ ಕರ್ತನೆ, ನಮ್ಮ ನಂಬಿಕೆಯು ದೇವರ ದೃಷ್ಟಿಯಲ್ಲಿ ನೀತಿಯೆಂದೇ ಎಣಿಸಲ್ಪಡುವಂತೆ ನಮ್ಮನ್ನು ಬಲಪಡಿಸಿ, ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ಎಂದು ನಾವು ಬೇಡುತ್ತೇವೆ. ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಅಪ್ಪ. ಹಾಗೆ ನೀವು ಮಾಡುವ ದಯೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್.